ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲ ಸದಸ್ಯರಿಗೆ ಗೀತ ಸಂದೇಶದ 2ನೇ ದಿವಸ ಸಾಂಖ್ಯ ಯೋಗ ಅಧ್ಯಾಯ 2 ಚರ್ಚೆಗೆ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನೆನ್ನೆಯ ದಿವಸ ನಾವು ಅಧ್ಯಾಯ 1ರಲ್ಲಿ ಈ ಕುರುಕ್ಷೇತ್ರ ಯುದ್ಧ ಹಾಗೂ ಅಲ್ಲಿರುವಂತಹ ಕೆಲವು ಪಾತ್ರರ ವಿಚಾರಗಳನ್ನು ತಿಳಿದಿದ್ದೇವೆ. ಹಾಗೂ ಸಂಪೂರ್ಣ ಅಧ್ಯಾಯವನ್ನು ನೆನಪಿಟ್ಟುಕೊಳ್ಳಲು ಒಂದು ವರ್ಡ್, ಒಂದು ಪದವನ್ನು ನೀಡಿದ್ದೆವು, ಡೌಟ್, DOUBT. ಈ ಒಂದು ಪದದಿಂದ ಸಂಪೂರ್ಣ ಮೊದಲನೇ ಅಧ್ಯಾಯದ ವಿಷಯಗಳನ್ನು ನಾವು ಸ್ಮರಣೆ ಮಾಡಿಕೊಳ್ಳಬಹುದು. ಶ್ಲೋಕ 1ರಿಂದ 12 ತನಕ ಡಿ ಅಂದರೆ ಧೃತರಾಷ್ಟ್ರನ ಮನಸ್ಥಿತಿ, ಅವನಲ್ಲಿದ್ದಂತಹ ಸಂಶಯ, ಭಯ ಹಾಗೂ ತನ್ನ ಮಕ್ಕಳಿಗೋಸ್ಕರ ಪಕ್ಷಪಾತ. ಹಾಗೂ ಡಿ ಅಂದರೆ ದುರ್ಯೋಧನ ಮನಸ್ಸು, ಅವನಲ್ಲಿದ್ದಂತಹ ರಾಜತಾಂತ್ರಿಕ ಬುದ್ಧಿ ಹಾಗೂ ಅವನ ಒಳ ಭಯಗಳು. ಓ ಅಂದ್ರೆ ಓಮಿನಸ್ ರಿಸಲ್ಟ್, ಶ್ಲೋಕ 13ರಿಂದ 20 ತನಕ ಕಂಡು ಬಂದಂತಹ ಶಕುನಗಳು, ಕುರುಕ್ಷೇತ್ರ, ಪುಣ್ಯಕ್ಷೇತ್ರ, ಕೃಷ್ಣನ ಉಪಸ್ಥಿತಿ, ಹನುಮಂತ, ಶಂಕ, ಲಕ್ಷ್ಮೀದೇವಿ, ಅಗ್ನಿದೇವ ನೀಡಿದಂತಹ ರಥ, ಈ ಎಲ್ಲ ಶಕುನಗಳು, ಶುಭ ಶಕುನಗಳು ಪಾಂಡವರ ಕಡೆ ಇತ್ತು. ಅನಂತರ 21ರಿಂದ 27 ಶ್ಲೋಕದ ತನಕ ಯುದ್ಧ ಮಾಡಬೇಕೋ ಬೇಡವೋ ಅನ್ನುವಂತಹ ತಲಮಲ, ಅನ್ಸರ್ಟನಿಟಿ. ಅನಂತರ ಬಿವಿಲ್ಡರ್ಮೆಂಟ್. 28ರಿಂದ 30 ಶ್ಲೋಕ ತನಕ ಅರ್ಜುನ ತನ್ನ ಎಲ್ಲ ಸಂಬಂಧಿಕರು, ಗುರುಗಳು ಎಲ್ಲ ನೋಡಿ ಭ್ರಮಿತನಾಗ್ತಾನೆ. 31ರಿಂದ 42 ಅರ್ಜುನ ಮನಸ್ಸು ತಳಮಲಗೊಂಡು, ನಾನು ಮಾಡುತ್ತಿರುವಂತಹ ಕೆಲಸ ಇದು ಪಾಪವಾಗಬಹುದು, ಈ ಕೆಲಸದಿಂದ ನಮಗೆ ಏನು ಸಂತೋಷ ಸಿಗುತ್ತದೆ, ಯಾಕೆ ಸ್ವಾರ್ಥಕ್ಕೋಸ್ಕರ ಪರಿವಾರದ ಸಂಸ್ಕೃತಿಯನ್ನು ನಾಶ ಮಾಡಬೇಕು, ಹೀಗೆ ಅವನಲ್ಲಿರುವಂತಹ ಒಂದು ಸುಳ್ಳು ಅನುಕಂಪವನ್ನು ಅಲ್ಲಿ ಕಾಣಬಹುದು. ಇದು ಡೌಟ್, DOUBT. ಈ ವಿಷಯಗಳನ್ನು ನಾವು ನಿನ್ನೆ ಚರ್ಚೆ ಮಾಡಿದೆವು. ಈ ಎಲ್ಲಾ ವಿಷಯಗಳು ಕೃಷ್ಣ ಪರಮಾತ್ಮ ಬೋಧನೆ ಮಾಡುವುದಕ್ಕಿಂತ ಮುಂಚೆ ಎಲ್ಲಾ ರೀತಿಯ ರಣರಂಗ ಸಿದ್ಧತೆ ಅನ್ನೋದು ಆಗಿದೆ. 2ನೇ ಅಧ್ಯಾಯ ಸಾಂಖ್ಯಯೋಗ. ಈ ಅಧ್ಯಾಯದಲ್ಲಿ ಸಂಪೂರ್ಣ ಭಗವದ್ಗೀತೆಯ ಒಂದು ಸಾರಾಂಶವನ್ನು ನಾವು ತಿಳಿಯಬಹುದು. ಒಟ್ಟು 72 ಶ್ಲೋಕಗಳಿದೆ ಈ 2ನೇ ಅಧ್ಯಾಯದಲ್ಲಿ. ಇಲ್ಲಿ ಕೂಡ ನಾವು ಮುಖ್ಯವಾಗಿ 4 ವಿಷಯಗಳನ್ನು ತಿಳಿಯುತ್ತೇವೆ ಈ ಅಧ್ಯಾಯದಲ್ಲಿ. ಮೊದಲ ಭಾಗದಲ್ಲಿ ಮನಸ್ಸು ತಳಮಳಗೊಂಡಾಗ, ತುಂಬಾ ಆತಂಕಗೊಂಡಾಗ ಯಾವ ರೀತಿ ನಾವು ಪ್ರತಿಕ್ರಿಯಿಸಬೇಕು. 2ನೇದು ನಾನು ಯಾರು, ನನ್ನ ನಿಜವಾದಂತಹ ರೂಪ ಏನು. 3ನೇದು ನಾನು ಮಾಡಬೇಕಾಗಿರುವಂತಹ ನಿಜವಾದ ಕರ್ತವ್ಯಗಳು ಯಾವುದು. ಹಾಗೂ 4ನೇದು ಶಾಶ್ವತವಾದ ಸಂತೋಷ ಏನು. ಈ ವಿಷಯಗಳು 2ನೇ ಅಧ್ಯಾಯದಲ್ಲಿ ನಾವು ತಿಳಿಯುತ್ತೇವೆ. 9ನೇ ಅಧ್ಯಾಯದಲ್ಲಿ ಒಂದು ಸಣ್ಣ ಪದ ಕೊಟ್ಟಿದ್ವಿ, ಡೌಟ್. ಹಾಗೆಯೇ ಇವತ್ತಿನ ಅಧ್ಯಾಯವನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಸ್ಮರಣೆಯಿಟ್ಟುಕೊಳ್ಳಲು ಹಾಗೂ ಇಲ್ಲಿ ಕೊಟ್ಟಿರುವಂತಹ ವಿಷಯಗಳನ್ನು ಒಂದು ಪದದಿಂದ ನಾವು ಗ್ರಹಿಸ್ತೀವಿ. ಗೀತಾ. ಜಿ ಅಂದ್ರೆ ಗುರುವಿನ ವಿಷಯ ಬಗ್ಗೆ ತಿಳಿತೀವಿ. ಐಡೆಂಟಿಟಿ, ನನ್ನ ನಿಜವಾದಂತಹ ನಾನು ಯಾರು. ಟು ಧರ್ಮಾಸ್, 2 ಧರ್ಮಗಳು ಏನು. ಮತ್ತೆ ಆನಂದ, ನಿಜವಾದಂತಹ ಉನ್ನತವಾದಂತಹ ಸಂತೋಷ ಏನು. ಗೀತಾ ಅನ್ನೋದು ಈ 2ನೇ ಅಧ್ಯಾಯದಲ್ಲಿ ಗೀತಾ ಅನ್ನುವಂಥ ಪದವನ್ನು ವಿಸ್ತರಣೆಗೊಂಡ ಮಾಡಿದಾಗ ಅದರಲ್ಲಿರುವಂತಹ ಎಲ್ಲಾ ವಿಷಯಗಳು ನಮಗೆ ಅರಿವಿಗೆ ಬರಬೇಕು, ಸ್ಮರಣೆಗೆ ಬರಬೇಕು. ಗುರು, ನಮ್ಮ ನಿಜವಾದ ಅಸ್ತಿತ್ವ, 2 ಧರ್ಮಗಳು ಮತ್ತು ಆನಂದ. ಈ ಅಧ್ಯಾಯ ಶುರುವಾಗುತ್ತೆ ಸಂಜಯನ ಮಾತಿನಿಂದ. ಸಂಜಯ ಉವಾಚ ತಂ ತಥಾ ಕಲ್ಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಸಂಜಯ ಹೇಳ್ತಾ ಇದ್ದಾನೆ, ಅರ್ಜುನನ ಮನಸ್ಥಿತಿಯನ್ನು ಕಂಡು ಮಧುಸೂದನ ಈ ಮಾತುಗಳನ್ನು ನುಡಿದನು. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಕೃಷ್ಣ ಕೇಳ್ತಾ ಇದ್ದಾನೆ, ಹೇ ಅರ್ಜುನ, ಇಂತಹ ಒಂದು ಅಶುದ್ಧವಾದಂತಹ ವಿಚಾರಗಳು ನಿನ್ನ ಮನಸ್ಸಿಗೆ ಹೇಗ್ ಬಂತು. ಯಾವ ವ್ಯಕ್ತಿಯು ಜೀವನದ ಮೌಲ್ಯಗಳನ್ನು ಅರಿತಿದ್ದಾನೆ, ಯೋಗ್ಯನಾದಂತಹ ವ್ಯಕ್ತಿ ಇದ್ದಾನೆ, ಇಂತಹ ವಿಚಾರಗಳು ಸರಿಯಲ್ಲ. ಇಂತಹ ವಿಚಾರಗಳು ಹೊಂದಿರುವಂತಹವನು ಅವನು ಉನ್ನತ ಲೋಕಗಳಿಗೆ ಹೋಗುವುದಿಲ್ಲ, ಬದಲಾಗಿ
ಅಪಕೀರ್ತಿಗೆ ಪಾತ್ರನಾಗುತ್ತಾನೆ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋಸ್ಯಾಮಿ ಪೂಜಾರ್ವಾರಿಸೂದನ. ಅರ್ಜುನ ಹೇಳ್ತಾ ಇದ್ದಾನೆ, ಹೇ ಮಧುಸೂದನ, ನಾನು ಹೇಗೆ ತಾನೇ ಭೀಷ್ಮ, ದ್ರೋಣ ಇವರೆಲ್ಲ ಪೂಜನೀಯವಾದಂತಹ ವ್ಯಕ್ತಿಗಳು, ಅಂತವರಿಗೆ ಹೇಗೆ ತಾನೇ ನಾನು ಬಾಣವನ್ನು ಅವರ ಮೇಲೆ ಎಳೆಯಲಿ. ಅರ್ಜುನ ಶಾರೀರಿಕವಾದಂತಹ ಭ್ರಮೆಯಿಂದ ಅವನು ಸುಳ್ಳು ಅನುಕಂಪವನ್ನು ತೋರಿಸ್ತಾ ಇದ್ದಾನೆ, ವ್ಯಕ್ತಪಡಿಸ್ತಾ ಇದ್ದಾನೆ. ಆದ್ರೆ ಕೃಷ್ಣ ಅವನು ಬೈತಾ ಇದ್ದಾನೆ, ಯಾಕೆ ಅರ್ಜುನ, ಯಾಕೆ ಹಿಂಗ್ ಮಾಡ್ತಾ ಇದೆಯಾ, ಇಂತಹ ಒಂದು ವಿಚಾರಗಳು ಒಳ್ಳೇದಲ್ಲ, ಇಂತಹ ಒಂದು ಕೃಪೆ ತೋರಿಸೋದು ಈ ಸಮಯದಲ್ಲ. ಉದಾಹರಣೆಗೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದಾಗ ಆರ್ಮಿ ಜನರು, ಅರೇ ಪಾಪ ಯಾಕೆ ಅವ್ರಿಗೆ ಶೂಟ್ ಮಾಡೋದು, ಅವ್ರು ಯುದ್ಧ ಮಾಡಕ್ ಬಂದ್ರು, ನಾವ್ಯಾಕೆ ಯುದ್ಧ ಮಾಡೋದು ಅಂತ ಚಿಂತನೆ ಮಾಡಿದ್ರೆ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿ ಮತ್ತೆ ದೇಶದ ಪ್ರಜೆಗಳೆಲ್ಲ ದುಃಖಕ್ಕೊಳಗಾಗ್ತಾರೆ. ಹಾಗೆಯೇ ಈ ಅಧರ್ಮದ ಜನರು ಯುದ್ಧಕ್ಕೆ ನಿಂತಿರ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ದುಃಖ ಪಡ್ತಾ ಇದೆಯಾ, ಇದು ಕೃಷ್ಣ ಅರ್ಜುನನನ್ನು ನಿಂದಿಸ್ತಾ ಇದ್ದಾನೆ. ಇಂತಹ ಗುಣ ಇವಾಗ ಸರಿಯಲ್ಲ. ಯಾವಾಗ ಎಲ್ಲಿ ಅನುಕಂಪ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು. ಅಂದ್ರೆ ಅನುಕಂಪ ದುಷ್ಟ ಜನರ ಮೇಲೆ ತೋರಿಸುವುದು ಇದು ಒಳ್ಳೆಯ ಲಕ್ಷಣ ಅಲ್ಲ. ನೀನ್ ಅನ್ಕೋಬಹುದು, ಜನ ಗುಣಗಾನ ಮಾಡ್ತಾರೆ, ಅರ್ಜುನ ತುಂಬಾ ಅನುಕಂಪವನ್ನು ತೋರಿಸಿ ಯುದ್ಧದಿಂದ ಬಿಟ್ಟು ಹೋದ ಅಂತ ನೀನ್ ಯೋಚನೆ ಮಾಡುವುದು. ಆದ್ರೆ ಆ ರೀತಿ ಆಗಲ್ಲ. ಜನ ನಿನ್ನ ನಿಂದನೆ ಮಾಡ್ತಾರೆ, ಇವನೊಬ್ಬ ಹೇಡಿ, ಅವನಿಗೆ ಯುದ್ಧ ಮಾಡ್ಲಿಕ್ಕೆ ಶಕ್ತಿ ಇರ್ಲಿಲ್ಲ, ನಪುಂಸಕ ಅವನು, ಅದರಿಂದ ಯುದ್ಧ ಭೂಮಿಯಿಂದ ಓಡೋಗ್ಬಿಟ್ಟ. ಇಂತಹ ಒಂದು ಲಕ್ಷಣ ಇದು ಒಳ್ಳೇದಲ್ಲ. ಇದು ಸಾವಿಗಿಂತ ಕಡೆ, ಸಾವಿಗಿಂತ ನಿನಗೆ ಇದು ತುಂಬಾ ದುಃಖವನ್ನು ಕೊಡುತ್ತೆ ಅಂತಹ ಮಾತುಗಳು. ಕ್ಷತ್ರಿಯನಿಗೆ ಅವನು ಯುದ್ಧದಲ್ಲಿ ಒಂದು ಗೆಲ್ಲಬೇಕು ಇಲ್ಲ ಸಾಯ್ಬೇಕು. ಓಡೋದ ಅನ್ನೋದು ಒಂದು ತುಂಬಾ ಅಪಕೀರ್ತಿಯಾದಂತಹ ಶಬ್ದ. ಆ ರೀತಿ ನಿನಗಾಗ್ಬಾರ್ದು. ನೀನು ಇಲ್ಲಿ ದ್ರೋಣಾಚಾರ್ಯ, ಭೀಷ್ಮ ಅಂತೆಲ್ಲ ಹೇಳ್ತಾ ಇದ್ಯಾ, ಆದ್ರೆ ಅವರೆಲ್ಲಿಬ್ಬರು ಕೂಡ ಅಧರ್ಮದ ಕಡೆ ನಿಂತಿದ್ದಾರೆ. ದುರ್ಯೋಧನನಿಗೆ ಸಹಾಯ ಮಾಡ್ತಾ ಇದ್ದಾರೆ. ದ್ರೋಣಾಚಾರ್ಯ, ಭೀಷ್ಮಾಚಾರ್ಯ ಅವರು ಮಹಾನ್ ಪಂಡಿತರು, ಎಲ್ಲ ಶಾಸ್ತ್ರನ ಓದಿದವರು. ಆದ್ರೂ ಕೂಡ ಈ ಒಂದು ಸಮಯದಲ್ಲಿ ಅವರು ಭ್ರಮಿತರಾಗಿದ್ದಾರೆ. ಸಕಲ ಜ್ಞಾನಗಳಿದ್ದರೂ ಕೂಡ ಅವರು ಅಧರ್ಮ, ನಾವು ರಾಜರ ಸೇವೆಯಲ್ಲಿದ್ದೇವೆ, ರಾಜ ನಮ್ಮನ್ನು ನೋಡ್ಕೋತಾ ಇದ್ದ, ನಮ್ಮನ್ನು ಪಾಲನೆ ಮಾಡ್ತಾ ಇದ್ದ, ಆದ್ರಿಂದ ನಾವು ಅವ್ರ ಕಡೆ ಯುದ್ಧ ಮಾಡಬೇಕು, ಅವರು ಉಪ್ಪು ತಿಂದವರು ಅಂತ ಚಿಂತನೆ ಮಾಡ್ತಾ ಇದ್ರು ಭೀಷ್ಮಾಚಾರ್ಯ ಹಾಗೂ ದ್ರೋಣಾಚಾರ್ಯ. ಇದೆಲ್ಲ ಭೌತಿಕ ವಿಚಾರ, ಭೌತಿಕ ಸಂಬಂಧಗಳು. ಅಂದ್ರ ನಾವಿಲ್ಲಿ ತಿಳಿಬೇಕಾಗಿದೆ, ಗುರು, ನಿಜವಾದ ಗುರು ಯಾರು? ಗು ಅಂದ್ರೆ ನರಕಲೋಕ, ರು ಅಂದ್ರೆ ಬಿಡುಗಡೆ ಮಾಡುವಂತಹವನು ಅಥವಾ ರಕ್ಷಣೆ ಮಾಡುವಂತಹವನು. ಗುರು ಅಂದರೆ ಯಾವ ವ್ಯಕ್ತಿ ನಮ್ಮನ್ನು ನರಕಲೋಕಕ್ಕೆ ಬೀಳುವುದರಿಂದ ರಕ್ಷಣೆ ಮಾಡುತ್ತಾನೋ ಹಾಗೂ ಆಧ್ಯಾತ್ಮಿಕ ವಿಚಾರವನ್ನು ನೀಡುತ್ತಾನೋ ಅವನೇ ನಿಜವಾದಂತಹ ಗುರು. ಎಲ್ಲರೂ ಗುರುಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾವಿ ಬಟ್ಟೆ ಹಾಕೊಂಡ ತಕ್ಷಣ ಎಲ್ಲರೂ ಗುರುಗಳಾಗೋದಿಲ್ಲ. ಕಾವಿ ಬಟ್ಟೆ ಹಾಕೊಂಡು ಅನೇಕ ಜನ ಆನಂದವಾಗಿರಿ, ಇಂದ್ರಿಯಗಳನ್ನು ಬೋಗಿಸಿ, ನಿಮ್ಮ ಇಂದ್ರಿಯಗಳಿಗೆ ಏನೆಲ್ಲ ಬೇಕು ಕೊಡಿ, ನನಗ್ ಮಾತ್ರ ಸ್ವಲ್ಪ ನನ್ನ ಆಶ್ರಮ ಕಟ್ಟಿಸ್ಲಿಕ್ಕೆ, ನನ್ನ ಜೀವನಕ್ಕೆ ಸ್ವಲ್ಪ ದಕ್ಷಿಣ ಕೊಡಿ ಅಂತ ಹೇಳಿ ಜನರನ್ನು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿಸ್ತಾರೆ. ಅಂತವ್ರು ನಿಜವಾದ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಜವಾದ ಗುರು ನಮ್ಮನ್ನು ಅಜ್ಞಾನದಿಂದ ಹೊರ ತರಿಸ್ತಾನೆ, ಆತ್ಮ ಸಾಕ್ಷಾತ್ಕಾರ ಪಡೀಲಿಕ್ಕೆ ಸಹಾಯ ಮಾಡ್ತಾರೆ. ನಾವು ಪ್ರಾರ್ಥನೆ ಮಾಡ್ಕೋತೀವಿ ಮೊದಲು, ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಯಾರು? ನಮ್ಮ ಅಜ್ಞಾನ, ನಾನು ಈ ದೇಹ, ಈ ಜಗತ್ತು ನಂದು, ಈ ಸಂಸಾರವೇ ಎಲ್ಲವೂ ಸಂತೋಷ ಅನ್ನುವಂತಹ ಅಜ್ಞಾನದಿಂದ ಅವರು ನಮ್ಮನ್ನು ಕಾಪಾಡ್ತಾರೆ ಹಾಗೂ ನಮಗೆ ನಿಜವಾದ ಸಂತೋಷವನ್ನು ಪಡಲಿಕ್ಕೆ ಸಹಾಯ ಮಾಡ್ತಾರೆ. ಈ ಸಂಸಾರದ ಚಕ್ರದಿಂದ ಬಿಡುಗಡೆಯನ್ನು ಮಾಡ್ತಾರೆ. ಇದು ನಿಜವಾದಂತಹ ಗುರು. ಕೆಲವರು ತಂದೆ ತಾಯಿ ಗುರು ಅಂತಾರೆ, ಅಥವಾ ಶಾಲಾ ಕಾಲೇಜಲ್ಲಿ ಹೇಳ್ಕೊಡುವಂತಹ ಜನರು ಗುರುಗಳು ಅಂತ ಹೇಳ್ತಾರೆ. ಅವರು ಗುರುಗಳು, ಆದ್ರೆ ಭೌತಿಕ ವಿಷಯಗಳನ್ನು ಹೇಳುವಂತಹ ಗುರುಗಳು. ನಿಜವಾದ ಗುರು ಯಾರು? ನಮ್ಮನ್ನು ಸಂಸಾರದಿಂದ ಬಿಡುಗಡೆ ಮಾಡುವಂತಹ ಆಧ್ಯಾತ್ಮಿಕ ಗುರು. ನೆನ್ನೆಯ ದಿವಸ ನಾವು ಓದಿದ್ದೆವು ಹೇಗೆ ಕೃಷ್ಣನಿಂದ ಗುರು ಪರಂಪರೆ ಹರಿದು ಬರುತ್ತೆ. ಕೃಷ್ಣನಿಂದ ಬ್ರಹ್ಮ, ಬ್ರಹ್ಮನಿಂದ ನಾರದ, ನಾರದ ವೇದವ್ಯಾಸರು, ಮಧ್ವಾಚಾರ್ಯ, ಚೈತನ್ಯ ಮಹಾಪ್ರಭು, ಶಿಲ ಪ್ರಭುಪಾದರು, ಹೀಗೆ ಭಗವಂತ ಕೊಟ್ಟಂತಹ ಜ್ಞಾನವನ್ನು ತನ್ನ ಶಿಷ್ಯಂದರಿಗೆ ಹೀಗೆ ನೀಡಿದ ನಿಜವಾದಂತಹ ಜ್ಞಾನ ವೈರಾಗ್ಯ ಹಾಗೂ ಭಕ್ತಿಯನ್ನು ಕೊಡುವಂತಹ ವ್ಯಕ್ತಿ ನಿಜವಾದಂತಹ ಗುರು. ಅರ್ಜುನ ಅವನು ಇಲ್ಲಿ ಹೇಳ್ತಾ ಇದ್ದಾನೆ, ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಇವರೆಲ್ಲ ಇದ್ದಾರೆ, ಎಲ್ಲ ಪರಿವಾರದವರು, ನನಗೆ ನನ್ನ ಬುದ್ಧಿಶಕ್ತಿ ಓಡ್ತಾ ಇಲ್ಲ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮ್ಯ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಕ್ಷೇಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಸಾಧಿ ಮಾಂ ತ್ವಾಂ ಪ್ರಪನ್ನಂ. ಅರ್ಜುನ ಹೇಳ್ತಾ ಇದ್ದಾನೆ, ಹೇ ಕೃಷ್ಣ, ನನಗೆ ಏನ್ ಮಾಡ್ಬೇಕು,
ನನ್ನ ಕರ್ತವ್ಯ ಏನು ಅನ್ನೋದು ನನಗೆ ಗೊಂದಲದಲ್ಲಿದ್ದೇನೆ. ಹಾಗೂ ನನಗೆ ತುಂಬಾ ಮೈ ನಡುಕ ಉಂಟಾಗ್ತಾ ಇದೆ. ದಯವಿಟ್ಟು ನನಗೆ ಒಳ್ಳೇದು ಯಾವುದು ಅನ್ನೋದನ್ನು ನನಗೆ ಹೇಳಿಕೊಡು. ಈಗ ನಾನು ನಿನಗೆ ಶರಣಾದಂತಹ ಆತ್ಮ, ಶಿಷ್ಯಸ್ತೇಹಂ, ನಾನು ನಿನ್ನ ಶಿಷ್ಯನಾಗುತ್ತಿದ್ದೇನೆ. ದಯವಿಟ್ಟು ನನಗೆ ಉಪದೇಶ ಕೊಡು. ತುಂಬಾ ಮುಖ್ಯವಾದಂತಹ ಶ್ಲೋಕ. ಮುಂದಿನ ಅಧ್ಯಾಯಗಳು ನಮ್ಗೆ ಅರ್ಥ ಆಗಬೇಕು ಹಾಗೂ ಆ ವಿಚಾರಗಳು ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ ಈ ಶ್ಲೋಕ ನಾವು ಮೊದಲು ಜೀವನದಲ್ಲಿ ಅಳವಡಿಸ್ಕೋಬೇಕು. ಇಲ್ಲಿ ನಾವು ಏನ್ ಕರೀತಾ ಇವ, ಅರ್ಜುನ ತಾನು ದೊಡ್ಡ ರಾಜ, ತಾನು ಕ್ಷತ್ರಿಯ, ಈ ಎಲ್ಲಾ ಗುಣಗಳು, ಅವನು ಸ್ವರ್ಗಲೋಕಕ್ಕೆ ಹೋಗಿ ಸ್ವರ್ಗಲೋಕದಿಂದ ನಾನಾ ಅಸ್ತ್ರಗಳನ್ನು ತಂದಿದ್ದ, ಶಿವನನ್ನು ತೃಪ್ತಿಪಡಿಸಿದ್ದ. ಆದ್ರೆ ಇಲ್ಲಿ ಅವನು ಕೃಷ್ಣನಿಗೆ ಶರಣಾಗ್ತಾ ಇದ್ದಾನೆ. ತನ್ನ ಎಲ್ಲ ವಿದ್ಯೆ, ಶಕ್ತಿ ಎಲ್ಲವೂ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ಕೃಷ್ಣ, ನನಗೆ ಏನು ಯೋಗ್ಯತೆ ಇಲ್ಲ, ನನ್ನಲ್ಲಿ ಏನು ಬುದ್ಧಿ ಇಲ್ಲ, ದಯವಿಟ್ಟು ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡು. ಈ ಗುಣ ಅಂದ್ರೆ ನಮ್ಮನ್ನು ನಾವು ಬುದ್ಧಿವಂತರು, ನಾನು ದೊಡ್ಡ PhD, ನಾನು ಶ್ರೀಮಂತ, ನನಗೆ ಇಷ್ಟು ಸೌಂದರ್ಯ ಇದೆ, ಅಥವಾ ನಾನು ದೊಡ್ಡ ಸೈಂಟಿಸ್ಟ್, ಡಾಕ್ಟರ್, ಇಂಜಿನಿಯರ್, ಹೀಗೆಲ್ಲ ಅಹಂಕಾರ ಇದ್ರೆ ನಾವು ಜ್ಞಾನವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ದಿವ್ಯವಾದ ಜ್ಞಾನ, ಭೌತಿಕವಾಗಿ ಜ್ಞಾನ ಪಡಿಬಹುದು, ಆದರೆ ಆಧ್ಯಾತ್ಮಿಕ ಜ್ಞಾನ, ಭಗವಂತನ ಜ್ಞಾನ ನಾವು ತಿಳಿಯಬೇಕಾದರೆ ನನ್ನಲ್ಲಿ ಏನೂ ಯೋಗ್ಯತೆ ಇಲ್ಲ, ನಾನೊಬ್ಬ ದೊಡ್ಡ ಅಯೋಗ್ಯ, ನನ್ನಲ್ಲಿ ಸ್ವಲ್ಪವೂ ಬುದ್ಧಿ ಇಲ್ಲ. ಆದರೆ ಗುರುಗಳು, ನೀವು ಸಕಲ ಜ್ಞಾನ ಇರುವಂತಹವರು, ಭಗವಂತನ ಪ್ರತಿನಿಧಿಗಳು, ದಯವಿಟ್ಟು ನನ್ನನ್ನು ನಿಮ್ಮ ಶಿಷ್ಯನಾಗಿ ಸ್ವೀಕರಿಸಿ, ನನಗೆ ಭಗವತ್ ಜ್ಞಾನವನ್ನು ಉಪದೇಶ ಮಾಡಿ ಅಂತ ಅವರ ಸೇವೆಯಲ್ಲಿ ತೊಡಗಬೇಕು. ಇದು ಆಧ್ಯಾತ್ಮಿಕ ಜೀವನ ತಿಳಿಯುವಂತಹ ಸರಿಯಾದಂತಹ ಮಾರ್ಗ. ಎಲ್ಲಿ ತನಕ ನಮ್ಮಲ್ಲಿ ಅಹಂಕಾರ ಇರುತ್ತೆ, ನಾವು ಶರಣಾಗತಿಯನ್ನು ಹೊಂದೋದಿಲ್ಲ, ಅಲ್ಲಿ ತನಕ ಆಧ್ಯಾತ್ಮಿಕ ಜ್ಞಾನ ನಮಗೆ ಅರಿವಿಕೆ ಆಗೋದಿಲ್ಲ. ಆಧ್ಯಾತ್ಮಿಕ ಜ್ಞಾನಕ್ಕೆ ನಾವು ಗುರುಗಳನ್ನು ಸಮೀಪಿಸಬೇಕು, ಗುರುಗಳಿಗೆ ಶರಣಾಗಬೇಕು, ಗುರುಗಳನ್ನು ನಮ್ರ ಭಾವನೆಯಿಂದ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಪ್ರಶ್ನಿಸಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗೂ ಇದು ಅಷ್ಟು ಸುಲಭವೂ ಅಲ್ಲ. ನಮ್ಮನ್ನು ನಾವು ಶಕ್ತಿಹೀನರು ಅಂತ ತಿಳಿಯುವಂತಹದ್ದು ಇದರಲ್ಲಿ ಏನೂ ತಪ್ಪಿಲ್ಲ. ಗುರುಗಳ ಮುಂದೆ ನಾವು ಶಕ್ತಿಹೀನರು. ಭೌತಿಕ ಜಗತ್ನಲ್ಲಿ ನಾನು ದೊಡ್ಡ ಬಾಸ್ ಅಂತ ಹೇಳ್ಕೋಬಹುದು, ಆದ್ರೆ ಗುರುಗಳ ಮುಂದೆ ನಾವು ಯಾವಾಗಲೂ ದಾಸ್, ಸೇವಕ. ಇದು ಯಶಸ್ಸಿಗೆ ಕಾರಣ. ನಾವು ಯಶಸ್ವಿ ಆಗಬೇಕು ಜೀವನದಲ್ಲಿ ಅಂತ ಹೇಳಿದ್ರೆ ನಾವು ಗುರುಗಳಿಗೆ ಶರಣಾಗಬೇಕು. ಅರ್ಜುನ ನೇರವಾಗಿ ಕೃಷ್ಣನಿಗೆ ಶರಣಾದ. ಕೃಷ್ಣ ಜಗದ್ಗುರು, ಆದಿಗುರು, ಅವನು ಎಲ್ಲರಿಗೂ ಜ್ಞಾನ ಕೊಡುವಂತಹವನು, ಮೂಲವಾದಂತಹ ವ್ಯಕ್ತಿ. ಆದ್ರೆ ಅನಂತರ ಎಲ್ಲರಿಗೂ ಇಂತಹ ಅವಕಾಶ ಸಿಗೋದಿಲ್ಲ ಕೃಷ್ಣನಿಗೆ ಶರಣ ಆಗ್ಲಿಕ್ಕೆ. ಅದೇ ಕೃಷ್ಣನ ಪ್ರತಿನಿಧಿಗಳಿದ್ದಾರೆ. ಕೃಷ್ಣನ ಹೇಳಿದಂತಹ ಶಿಷ್ಯಂದಿರು, ಬ್ರಹ್ಮನಿಂದ ನಾರದ, ನಂತರ ಹಾಗೆ ಗುರು ಪರಂಪರೆಯಲ್ಲಿ, ವೈಷ್ಣವ ಗುರು ಪರಂಪರೆಯಲ್ಲಿ ಹರಿದು ಬರುವಂತಹ ಗುರುಗಳು, ಅವರು ಭಗವಂತನ ಪ್ರತಿನಿಧಿ. ಭಗವದ್ ಜ್ಞಾನವನ್ನು ಯಥಾರೂಪವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಗುರು ಯಾವತ್ತು ನಾನೇ ಭಗವಂತ ಅಂತ ಹೇಳ್ಕೊಳ್ಳೋದಿಲ್ಲ. ಗುರು ಯಾವಾಗಲೂ ನಾನು ಭಗವಂತನ ಸೇವಕ, ನೀವೆಲ್ಲರೂ ಕೂಡ ಭಗವಂತ ಸೇವೆ ತೊಡಗಬೇಕು ಅಂತ ಭಗವಂತನ ಸೇವೆಯಲ್ಲಿ ತೊಡಗಿಸಿದ ಜ್ಞಾನವನ್ನು ಗುರುಗಳು ನಮಗೆ ಕೊಡ್ತಾರೆ. ಅರ್ಜುನ ಮುಂದೆ ಹೇಳ್ತಾ ಇದ್ದಾನೆ, ನನಗೆ ಈಗ ಸ್ವರ್ಗ ಲೋಕವನ್ನು ಕೊಟ್ಟರೂ ಕೂಡ ನನಗೆ ನನ್ನ ಮನಸ್ಸಲ್ಲಿರುವಂತಹ ದುಃಖ ಹೋಗೋದಿಲ್ಲ, ದಯವಿಟ್ಟು ನನ್ನ ಮೇಲೆ ಕೃಪೆ ತೋರಿಸು ಕೃಷ್ಣ ಅಂತ ಶರಣಾಗತಿ ಮಧುಸೂದನ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಹೇ ಮಧುಸೂದನ, ದಯವಿಟ್ಟು ಕೃಪೆ ತೋರಿಸು. ಮಧುಸೂದನ, ಮಧು ಒಬ್ಬ ಅಸುರ, ಮಧು ಕೈಟಭ, ಕಾಮ, ಕ್ರೋಧ, ಮದ, ಮಾಚರ್ಯದಿಂದ ಕೂಡಿದಂತಹ ದೊಡ್ಡ ಅಸುರರು, ಸೃಷ್ಟಿನ ಶೂರಲ್ಲಿದ್ದಂಥವ್ರು. ಅವರನ್ನು ಕೃಷ್ಣ ಸಂಹಾರ ಮಾಡ್ತಾನೆ. ಸೂದನ ಅಂದ್ರೆ ಸಂಹಾರ ಮಾಡುವಂಥದ್ದು. ಅದರಿಂದ ಅಂತಹ ದೊಡ್ಡ ಅಸುರನ್ನು ಸಂಹಾರ ಮಾಡಿದಂತಹ ಕೃಷ್ಣ, ಆ ಮಧುಸೂದನ ಇಬ್ಬರು ವೇದಗಳನ್ನು ಕತ್ಕೊಂಡು ಹೋಗ್ಬಿಟ್ಟಿದ್ರು. ಆ ವೇದಗಳನ್ನು ಅವರನ್ನು ಸಂಹಾರ ಮಾಡಿ ಕೃಷ್ಣ ವೇದಗಳನ್ನು ಮತ್ತೆ ಪುನಃ ಬ್ರಹ್ಮನಿಗೆ ನೀಡ್ತಾರೆ. ಹಾಗೆಯೇ ಅರ್ಜುನ ಇಲ್ಲಿ ಕೃಷ್ಣನ್ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ, ನನ್ನ ಜ್ಞಾನವು ಭ್ರಮಿತ ಆಗಿದೆ, ಅಜ್ಞಾನದಿಂದ ತುಂಬ್ಕೊಂಡ್ಬಿಟ್ಟಿದೆ, ನನ್ನ ಬುದ್ಧಿಶಕ್ತಿ ಕಳೆದೋಗ್ಬಿಟ್ಟಿದೆ, ದಯವಿಟ್ಟು ನನ್ನ ಅಜ್ಞಾನವನ್ನು ನಾಶ ಮಾಡಿ ನನಗೆ ಜ್ಞಾನವನ್ನು ನೀಡು ಅಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ. ತಮ್ವಾಚ ಋಷಿಕೇಶಃ ಪ್ರಸಹನ್ನಿವ ಭಾರತ ಸೇನೆಯೋರುಭಯೋರ್ ಮಧ್ಯೆ ವಿಷೀದಂತಮಿದಂ ವಚಃ. ಕೃಷ್ಣ ಸಮಯದಲ್ಲಿ ಎರಡು ಸೈನ್ಯಗಳ ಮಧ್ಯೆ ಒಂದು ಮುಗುಳ್ನಗೆಯನ್ನು ವ್ಯಕ್ತಪಡಿಸ್ತಾನೆ. ಇಲ್ಲಿ ಕೃಷ್ಣ ಮುಗುಳ್ನಗೆ, ಅರ್ಜುನ ಇಲ್ಲಿ ದುಃಖದಿಂದ ಶರಣಾಗತಿ ಹೊಂದಿದ್ದಾನೆ, ಕೃಷ್ಣ ಮುಗುಳ್ನಗೆ ಕೊಡ್ತಾ ಇದ್ದಾನೆ. ನಮಗೆ ನಮ್ಮ ಹತ್ರ ಯಾರಾದ್ರೂ ಬಂದು ದುಃಖ ಹೇಳ್ಕೊಂಡ್ರೆ ನಾವು ನಗ್ತೀವಿ, ಓ ಇವನೆಂತ ಮೂರ್ಖ, ಇವನು ಎಂತ ಮುಟ್ಟಾಳ ಇವನು ಅಂತ ನಗ್ತೀವಿ. ಅದರಲ್ಲಿ ಕೃಷ್ಣನ ಮುಗುಳ್ನಗೆ ಏನು, ಈಗ ಜ್ಞಾನದ ಬೋಧನೆ ಆಗ್ಲಿಕ್ಕೆ ಶುರು ಆಗ್ತಾ ಇದೆ. ಉತ್ಸಾಹ ಕಳೆದುಕೊಂಡಿರುವಂತಹ ಅರ್ಜುನನಿಗೆ ಕೃಷ್ಣನ ಜ್ಞಾನ ಅವನ ಉತ್ಸಾಹವನ್ನು ತುಂಬುತ್ತೆ.
ಅದರಿಂದ ಈಗ ಆ ಮುಗುಳ್ನಗೆಯ ಮುಖಾಂತರ ಏನ್ ಸೂಚನೆ ಮಾಡ್ತಾ ಇದೆ, ದುಃಖಿತನಾಗಿರುವಂತಹ ಅರ್ಜುನ ಇನ್ನು ಈ ದುಃಖದಿಂದ ಹೊರ ಬರ್ತಾನೆ ಎನ್ನುವಂತೆ ಕೃಷ್ಣ ಮುಗುಳ್ನಗೆಯನ್ನು ಕೊಟ್ಟಿದ್ದಾನೆ. ಅಶೋಚಯನ್ ಅನ್ವಶೋಚಸ್ತ್ವಂ ಪ್ರಜ್ಞವಾದಾಂಶ ಭಾಸಸೆ ಕಥಾಸಾವನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತ. ಅಲ್ಲ ಅರ್ಜುನ, ನೀನು ದೊಡ್ಡ ಪಂಡಿತನಾಗಿ ಮಾತಾಡ್ತಾ ಇದೆಯಾ, ನಿನ್ನ ಮನೋಚಿಂತನೆ ಪ್ರಕಾರ ಎಲ್ಲೋ ಹೇಳಿದೆ, ಆದರೆ ಆ ಮಾತುಗಳಲ್ಲಿ ಯಾವುದೇ ಬುದ್ಧಿವಂತಿಕೆ ಮಾತು ಇಲ್ಲ. ಯಾಕಂದ್ರೆ ಯಾರು ಜ್ಞಾನವನ್ನು ತಿಳಿದಿದ್ದಾರೆ ಅವರು ಜೀವಂತವಾಗಿ ಇರುವವರಿಗಾಗ್ಲಿ ಅಥವಾ ಸತ್ತವರಿಗಾಗ್ಲಿ ಅವರು ದುಃಖಿತರಾಗುವುದಿಲ್ಲ. ಕೃಷ್ಣ ತುಂಬಾ ಪ್ರೀತಿಯಿಂದ ಹೇಳ್ತಾ ಇದ್ದಾನೆ, ಹೇ ಅರ್ಜುನ, ಯಾಕೆ ದುಃಖಿಸ್ತಾ ಇದೆ? ಯಾವುದೇ ಸಮಯ ಇಲ್ಲ ನೀನು ಅಸ್ತಿತ್ವದಲ್ಲಿ ಇರ್ಲಿಲ್ಲ ಅಂತ, ಅಥವಾ ಇವರೆಲ್ಲರೂ ಇರ್ಲಿಲ್ಲ ಅನ್ನುವಂತ ಸಮಯವೇ ಇಲ್ಲ, ಅಥವಾ ಇನ್ನು ಮುಂದೆ ಭವಿಷ್ಯದಲ್ಲೂ ಕೂಡ ಇವರು ಇರೋದಿಲ್ಲ ಅನ್ನುವಂಥ ಸನ್ನಿವೇಶ ಬರೋದಿಲ್ಲ. ಈಗ ಕೃಷ್ಣ ಆತ್ಮದ ವಿಷಯವನ್ನು ಹೇಳ್ತಾ ಇದ್ದಾನೆ. ನಮ್ಮ ನಿಜವಾದಂತಹ ಅಸ್ತಿತ್ವ ಏನು? ನಾವು ಈ ಶರೀರ ಅಲ್ಲ, ನಾವು ಒಂದು ಜೀವಾತ್ಮ. ಅಹಂ ಬ್ರಹ್ಮಾಸ್ಮಿ, ನಾನು ಒಂದು ಜೀವಾತ್ಮ, ಭಗವಂತನ ಸೇವಕ ಅನ್ನುವಂತಹ ವಿಷಯವನ್ನು ಇಲ್ಲಿ ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತೇರ್ಧೀರಸ್ತತ್ರ ನ ಮುಯ್ಯತಿ. ಜೀವಾತ್ಮವು ಬಾಲ್ಯಾವಸ್ಥೆಯಿಂದ ಯೌವನಾವಸ್ಥೆಗೆ ದಾಟುತ್ತೆ, ಅನಂತರ ವೃದ್ಧಾಪ್ಯವನ್ನು ಪಡೆಯುತ್ತೆ, ಅನಂತರ ಸತ್ತ ಮೇಲೆ ಈ ದೇಹವನ್ನು ಬಿಟ್ಟು ಜೀವಾತ್ಮವು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತೆ. ಆದ್ದರಿಂದ ಜ್ಞಾನವನ್ನು ತಿಳಿದಂತಹ ವ್ಯಕ್ತಿಯು ಇಂತಹ ಬದಲಾವಣೆಗಳಿಗೆ ವಿಚಲಿತನಾಗುವುದಿಲ್ಲ, ಭ್ರಮಿತನಾಗುವುದಿಲ್ಲ. ನಮ್ಮ ಶರೀರಕ್ಕೂ ಜೀವಾತ್ಮಕ್ಕೂ ವ್ಯತ್ಯಾಸ ಇದೆ. ಇಲ್ಲಿ ನೋಡ್ತಾ ಇರುವ ಹಾಗೆ ಜೀವಾತ್ಮಕ್ಕೆ ಎರಡು ಶರೀರಗಳಿದೆ, ಒಂದು ಸೂಕ್ಷ್ಮ ಶರೀರ, ಅನಂತರ ಗಾಢ ಶರೀರ ಅಥವಾ ಸ್ಥೂಲ ದೇಹ. ಸ್ಥೂಲ ದೇಹವು ಪಂಚಭೂತಗಳಿಂದ ಭೂಮಿ, ಜಲ, ಅಗ್ನಿ, ವಾಯು ಹಾಗೂ ಆಕಾಶದಿಂದ ಕೂಡಿದೆ. ಅನಂತರ ಇದಕ್ಕಿಂತ ಸೂಕ್ಷ್ಮವಾದದ್ದು ಮನಸ್ಸು, ಬುದ್ಧಿ, ಅಹಂಕಾರ ಎಂದು ಶರೀರ. ಅನಂತರ ಅದರ ಒಳಗೆ ಇರುವಂತಹದ್ದು ಜೀವಾತ್ಮ, ಸತ್ ಚಿತ್ ಆನಂದ ರೂಪ. ಆದ ಕಾರಣ ಮೃತ್ಯು ಅನ್ನೋದು ಅದು ಆತ್ಮದ ಸಾವಲ್ಲ. ಮೃತ್ಯು ಅಂದ್ರೆ ಏನು? ಕೇವಲ ಜೀವಾತ್ಮವು ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರವನ್ನು ಪ್ರವೇಶಿಸುತ್ತದೆ. ಯಾಕಂದ್ರೆ ಸಾವು ಅನುಭವ ಆಗುತ್ತಿರುವುದು ಕೇವಲ ದೇಹಕ್ಕೆ ಮಾತ್ರ. ಆದರೆ ಜೀವಾತ್ಮ, ದೇಹದ ಒಳಗಿರುವಂತಹ ಜೀವಾತ್ಮಕ್ಕೆ ಯಾವತ್ತೂ ಸಾವು ಎನ್ನುವುದು ಇಲ್ಲ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ಸ್ನಾಂತಿಸ ಭಾರತ. ಹೇ ಕುಂತಿಪುತ್ರನೇ, ಸುಖ ದುಃಖಗಳು ಇದು ಮಳೆಗಾಲ, ಬೇಸಿಗೆಗಾಲಗಳಿದ್ದ ಹಾಗೆ, ಅವು ಬರುತ್ತವೆ ಹೋಗುತ್ತವೆ. ಆದರೆ ಧೀರನಾದಂಥವನು ಇಂತಹ ಒಂದು ಬದಲಾವಣೆಗಳಿಗೆ ಮನಸ್ಸನ್ನು ತಳಮಳಗೊಳಿಸುವುದಿಲ್ಲ. ಈಗ ಉದಾಹರಣೆಗೆ ಬೇಸಿಗೆ ಇದೆ, ಬೇಸಿಗೆಯಲ್ಲಿ ಎಷ್ಟು ಶೆಕೆ ಆಗ್ತಾ ಇರುತ್ತೆ. ಹಾಗಂತ ಸ್ತ್ರೀಯರು ಇವತ್ತು ಶೆಕೆ ಇದೆ, ನಾನು ಅಡಿಗೆ ಮಾಡೋದಿಲ್ಲ, ಅಡಿಗೆ ಮಾಡ್ಲಿಕ್ಕೆ ಹೋದ್ರೆ ಅಲ್ಲಿ ಬೆಂಕಿಯ ಶಾಖೆ ಜಾಸ್ತಿ ಆಗತ್ತೆ ಅಂತ ಅವಳು ಅಡಿಗೆ ಮಾಡದೆ ಇರೋದಿಲ್ಲ. ಹಾಗೆಯೇ ಮಳೆಗಾಲ, ತುಂಬಾ ಜೋರಾಗಿ ಮಳೆ ಸುರಿತಾ ಇದ್ರು ಕೂಡ ಪತಿಯಾದಂತವನು ಮನೇಲೇ ಇರೋದಿಲ್ಲ. ಮಳೆ ಬರ್ತಾ ಇದೆ, ನಾನು ಇವತ್ತು ಕೆಲ್ಸಕ್ಕೆ ಹೋಗೋದಿಲ್ಲ ಅಂತಿಲ್ಲ. ಅವನು ಕೂಡ ಹಣ ಸಂಪಾದನೆ ಮಾಡ್ಲಿಕ್ಕೆ ಮಳೆಯಲ್ಲೂ ಕೂಡ ಏನೊಂದು ವ್ಯವಸ್ಥೆ ಮಾಡಿಕೊಂಡು ಕೆಲಸ ಮಾಡ್ಲಿಕ್ಕೆ ಹೋಗ್ತಾನೆ. ಸೊ ಹಾಗೆಯೇ ನಮ್ಮ ಜೀವನದಲ್ಲೂ ಕಷ್ಟ ಸುಖ ಹೀಗೆ ಬರ್ತಾ ಇರುತ್ತೆ. ಆಗ ನಾವು ವಿಚಲಿತವಾಗಬಾರದು, ಅದನ್ನು ಎದುರಿಸುತ್ತಾ ಮುನ್ನಡೆಯಬೇಕು. ಯಂ ಹೀನಾ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋ ಅಮೃತತ್ವಾಯ ಕಲ್ಪತೆ. ಕೃಷ್ಣ ಹೇಳ್ತಾನೆ, ಅರ್ಜುನ, ಸುಖ ದುಃಖಗಳು ಬರ್ತಾ ಇರುತ್ತೆ, ಅದನ್ನು ಯಾರು ವಿಚಲಿತನಾಗದೆ ಎದುರಿಸುತ್ತಾರೋ ಅವರು ಮೋಕ್ಷಕ್ಕೆ ಯೋಗ್ಯತೆಯನ್ನು ಪಡೆಯುತ್ತಾರೆ. ಇಲ್ಲಿ ಕೃಷ್ಣ ಹೇಳಿಲ್ಲ, ಆಯ್ತು ಅರ್ಜುನ ನನಗೆ ಶರಣಾಗಿದೆಯಲ್ಲ, ಇನ್ನ ಎಲ್ಲಾ ದುಃಖಗಳನ್ನು ದೂರ ಮಾಡ್ತೀನಿ ಅಂತ ಕೃಷ್ಣ ಇಲ್ಲಿ ಆಶ್ವಾಸನೆ ಕೊಡ್ತಾ ಇಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ಇಲ್ಲ, ನೀನು ಎದುರಿಸ್ಬೇಕು. ಇದು ನಿಜವಾದಂತಹ ಕರ್ತವ್ಯ. ಒಮ್ಮೆ ಒಬ್ಬ ರಾಜ ಒಂದು ಋಷಿಯಿಂದ ಕೇಳ್ತಾರಂತೆ, ಋಷಿಗಳೇ, ನನಗೆ ಏನಾದ್ರೂ ಒಂದು ವಸ್ತು ಕೊಡಿ, ಅದನ್ನು ನೋಡೋದ್ರಿಂದ ಸುಖದಲ್ಲಿರ್ಬೇಕಾದ್ರೆ ನಾನು ಅದರಿಂದ ಅಹಂಕೃತನಾಗಬಾರದು, ಮೊದಲಾಗಿ ನಾನು ಗಂಭೀರಾವಸ್ಥೆಯಲ್ಲಿ ಇರಬೇಕು. ಹಾಗೂ ನನಗೆ ದುಃಖ ಬಂದಾಗ ಆವಾಗ್ಲೂ ಆ ಪರಿಸ್ಥಿತಿಯಲ್ಲಿ ನನ್ನ ಮನಸ್ಸು ಭ್ರಮಿತಗೊಳ್ಳದೆ ಅವಾಗ್ಲೂ ನಾನು ಸಂತೋಷದಿಂದ ಇರಬೇಕು ಅಂತ ವಸ್ತೇನಾದ್ರೂ ಕೊಡಿ ಅಂತ. ಆಗ ಆ ಸಾಧು ಒಂದು ಉಂಗುರ ಕೊಡ್ತಾನೆ. ಆ ಉಂಗುರದಲ್ಲಿ ಬರೆದಿರುತ್ತೆ, ಈ ಸಮಯವು ಒಂದು ದಿವಸ ಹೋಗುತ್ತೆ.
ಆದ್ರಿಂದ ಯಾವಾಗೆಲ್ಲ ರಾಜ ಖುಷಿಯಾಗಿರ್ತಾನೆ ಉಂಗ್ರ ನೋಡ್ತಾ ಇದ್ದ. ಉಂಗ್ರ ನೋಡಿ ಒಂದು ಈ ಸಮಯವು ಒಂದ್ ದಿವಸ ಹೋಗುತ್ತೆ, ಇವಾಗ ಸುಖ ಅನುಭವಿಸ್ತಾ ಇದೀನಿ, ಒಂದೇ ಕಷ್ಟಗಳು ಬರುತ್ತೆ. ಆಗ ರಾಜ ಗಂಭೀರತೆಯಿಂದ ಇರ್ತಾ ಇದ್ದ. ಮತ್ತೆ ಯಾವಾಗ ದುಃಖಿತನಾಗ್ತಾ ಇದ್ದ ಆಗ ಉಂಗ್ರ ನೋಡ್ತಾ ಇದ್ದ, ಈ ಸಮಯವು ಒಂದು ದಿವಸ ಹೋಗುತ್ತೆ. ಅದರಿಂದ ಮತ್ತೆ ಅವನಿಗೆ ಉತ್ಸಾಹ ಬರ್ತಾ ಇತ್ತು, ಮತ್ತೆ ಪುನಃ ಅವನ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಸಂತೋಷದಿಂದ, ಧೈರ್ಯದಿಂದ, ಉತ್ಸಾಹದಿಂದ. ಹಾಗೆಯೇ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವ ವ್ಯಕ್ತಿ ಸುಖ ದುಃಖಗಳಿಗೆ ವಿಚಲಿತನಾಗುವುದಿಲ್ಲ. ಅರ್ಜುನಿಗೆ ಕೃಷ್ಣ ಬೋಧನೆ ಮಾಡ್ಲಿಲ್ಲ, ನನಗ್ ಶರಣಾದೆ ಅಲ್ಲ, ಆಯ್ತು ಬಿಡು ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳಿ ಅರ್ಜುನನಿಗೆ ಕೃಷ್ಣ ಆಶ್ವಾಸನೆ ಕೊಟ್ಟಿಲ್ಲ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಏನೆಲ್ಲ ಕಷ್ಟ ಬರುತ್ತೆ ಸಹಿಸ್ಕೊಂಡು ಮುನ್ನಡಿಬೇಕು. ಹಾಗೂ ಸುಖ ಬಂದಾಗ ಸುಖದಲ್ಲಿ ನೀನು ಅಹಂಕಾರದಿಂದ ಮೆರಿಬಾರ್ದು. ಸುಖ ಇರಲಿ ಅಥವಾ ಕಷ್ಟಗಳು ಬರಲಿ, ಎರಡೂ ಒಂದು ಸ್ಥಿತಿಗಳನ್ನು ನೀನು ಸ್ಥಿತಪ್ರಜ್ಞನಾಗಿರ್ಬೇಕು, ಸಮಾನ ದೃಷ್ಟಿಯಿಂದ ನೋಡ್ಬೇಕು. ಸುಖ ಹಾಗೂ ದುಃಖಗಳನ್ನು ನೋಡ್ತಾ ನಿನ್ನ ಕರ್ತವ್ಯಗಳನ್ನು ನೀನು ಆಚರಣೆ ಮಾಡಬೇಕು. ಈ ಶರೀರ ನಾಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರೋಪಿ ದುಷ್ಟ ಅಂತ ಸ್ವಾನ್ಯೋಸ್ತತ್ವದರ್ಶಿಭಿ. ಈ ಶರೀರದ ಬಗ್ಗೆ ಅನೇಕ ಜನರು ವಿಜ್ಞಾನಿಗಳು, ಮುನಿಗಳು ಇದ್ರ ಬಗ್ಗೆ ಎಲ್ಲ ಅನ್ವೇಷಣೆ ಮಾಡಿದ್ದಾರೆ. ಸೊ ಅವರೆಲ್ಲ ಅನ್ವೇಷಣೆ ಮಾಡಿ ಹೇಳ್ತಾ ಇದ್ದಾರೆ, ಈ ದೇಹದಿಂದ ಆತ್ಮಕ್ಕೆ ಯಾವುದೇ ರೀತಿ ಬದಲಾವಣೆ ಅನ್ನೋದು ಇಲ್ಲ. ಆತ್ಮ ಯಾವತ್ತೂ ಬದಲಾಗೋದಿಲ್ಲ. ಸೊ ಬದಲಾಗೋದು ಕೇವಲ ನಮ್ಮ ಶರೀರ ಮಾತ್ರ. ನಮ್ಮ ಶರೀರ ಮತ್ತು ಆತ್ಮ ಎರಡು ವಿಷಯಗಳು. ಶರೀರ ಶಾಶ್ವತ, ಅದು ಬದಲಾಗದೆ ಇರುವಂತದ್ದು. ಅರೆ ಈ ಶರೀರ, ಭೌತಿಕ ಶರೀರ ಬದಲಾಗುತ್ತೆ, 6 ರೀತಿಯ ಬದಲಾವಣೆಗಳು ಹೊಂದುತ್ತೆ. ಏನೆಲ್ಲ? ಈ ಶರೀರ ಹುಟ್ಟುತ್ತೆ, ಒಂದು ಸಮಯದಲ್ಲಿ ಹುಟ್ಟುತ್ತೆ. ಈ ಶರೀರ ಹುಟ್ಟಿದ್ಮೇಲೆ ಬೆಳೆಯುತ್ತೆ, ಬೆಳೆದ್ಮೇಲೆ ಕೆಲವು ಸಮಯ ಹಾಗೆ ಇರುತ್ತೆ ಯೌವನಾವಸ್ಥೆ. ಅನಂತರ ಇನ್ನೊಂದು ಶರೀರಕ್ಕೆ ಸೃಷ್ಟಿ ಮಾಡುತ್ತೆ. ಅನಂತರ ಅದು ಕುಂದುತ್ತಾ ಹೋಗುತ್ತೆ, ವಯಸ್ಸಾಗ್ತಾ ಹೋಗುತ್ತೆ, ಆಮೇಲೆ ಅದು ನಾಶ ಆಗತ್ತೆ. ಇದು ಈ ಶರೀರದ ಬದಲಾವಣೆಗಳು. ಹುಟ್ಟು, ಬೆಳವಣಿಗೆ, ಅನಂತರ ಸ್ಥಿರವಾಗಿರುವಂತಹದ್ದು, ಇನ್ನೊಂದು ದೇಹ ಉತ್ಪನ್ನ ಮಾಡುವಂತಹದ್ದು, ಆಮೇಲೆ ದೇಹ ಕುಂದುವಂತಹದ್ದು, ಆಮೇಲೆ ನಾಶವಾಗುವಂತಹದ್ದು. ಹೀಗೆ ನಮ್ಮ ಶರೀರ 6 ರೀತಿಯ ಬದಲಾವಣೆಗಳನ್ನು ಹೊಂದುತ್ತೆ. ಆದರೆ ಶರೀರದ ಒಳಗಿರುವಂತಹ ಆತ್ಮ ಅದು ಯಾವತ್ತೂ ಬದಲಾಗೋದಿಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅದರಿಂದ ಹೇ ಅರ್ಜುನ, ಚಿಂತನೆ ಮಾಡ್ಬೇಡ, ಯುದ್ಧ ಮಾಡು. ಅದು ಯಾವತ್ತೂ ನಾಶ ಆಗೋದಿಲ್ಲ. ಅದು ಯಾವತ್ತೂ ಅದು ಶಾಶ್ವತವಾಗಿರುವಂತಹದ್ದು. ಇನ್ನು ಈ ಆತ್ಮದ ಬಗ್ಗೆ ಬೇರೆ ಬೇರೆ ಶಾಸ್ತ್ರಗಳು ಹೇಳುತ್ತೆ. ಆತ್ಮದ ಗಾತ್ರ ಕೇಶಾಗ್ರ ಶತಭಾಗಸ್ಯ ಶತದ. ಆತ್ಮ ಎಲ್ಲಿ ಇರುತ್ತೆ? ಆತ್ಮ ಹೃದಯ ಇರುವಂತ ಸ್ಥಾನದಲ್ಲಿ ಆತ್ಮ ಇರುತ್ತೆ. ಅಲ್ಲಿಂದ ಆ ಶಕ್ತಿ ನಮ್ಮ ದೇಹದ ಎಲ್ಲಾ ಕಡೆ ಅದು ಹರಡಿದೆ. ಆ ಆತ್ಮ ನಮ್ಮ ಸಂಪೂರ್ಣ ದೇಹವನ್ನು ಕಂಟ್ರೋಲ್ ಮಾಡುತ್ತೆ. ಅದರಲ್ಲಿ ಸಿಗುವಂತ ಶಕ್ತಿಯಿಂದ ಬೇರೆ ಬೇರೆ ಎಲ್ಲಾ ಬೆರಳುಗಳು ಎಲ್ಲವೂ ಕೂಡ ಕೆಲಸವನ್ನು ಮಾಡುತ್ತೆ. ಆತ್ಮದ ಗಾತ್ರ ಎಷ್ಟು? ಕೇಶಾಗ್ರ ಶತಭಾಗಸ್ಯ ಶತದ. ಅಂದ್ರೆ ನಮ್ಮ ಕೂದಲಿನ ತುದಿ, ಸಣ್ಣ ತುದಿ ತಗೊಂಡು ಅದನ್ನ 1000 ಭಾಗ ಮಾಡಿ, ಅದರಲ್ಲಿ ಒಂದು ಸಣ್ಣ ಭಾಗವನ್ನು ತಗೊಂಡು ತಿರ್ಗಾದನ್ನ 1000 ಭಾಗ ಮಾಡಿದ್ರೆ ಆ ಒಂದು ಸಣ್ಣ ಕಣ ಏನಿದೆ ಅದು ಆತ್ಮದ ಗಾತ್ರ. ಯಾರಿಗಾದ್ರೂ ಇಂಜಿನ್ ಬಗ್ಗೆ ಜ್ಞಾನ ಇದೆ, ಸೈನ್ಸ್ ಅಲ್ಲಿ ಇಂಜಿನ್ ಬರುತ್ತೆ ಅಲ್ಲ, ಬೈಕ್ ಅಲ್ಲಿ ಇಂಜಿನ್ ಇರುತ್ತೆ. ಆ ಇಂಜಿನ್ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ಪಾರ್ಕ್ ಪ್ಲಗ್ ಹಾಕಿರ್ತಾರೆ. ಆ ಸ್ಪಾರ್ಕ್ ಪ್ಲಗ್ ಇಂದ ಒಂದು ಸಣ್ಣ ಬೆಂಕಿಯ ಕಿಡಿ ಬರುತ್ತೆ, ಅದು ಅರೌಂಡ್ 70,000 ವೋಲ್ಟ್ಸ್ ಅಂತ. ಸೊ ಅಷ್ಟು ಆ ಕಿಡಿಯಿಂದ ಆ ಇಂಜಿನ್ ಕೆಲಸ ಮಾಡುತ್ತೆ. ಸಣ್ಣ ಕಿಡಿ, ಆ ಸಣ್ಣ ಕಿಡಿಯಿಂದಾನೇ ಸಂಪೂರ್ಣವಾದ ಬೈಕ್ ಇರ್ಲಿ, ದೊಡ್ಡ ಕಾರ್ ಇರ್ಲಿ, ಏರೋಪ್ಲೇನ್ ಇರ್ಲಿ, ಇದೆಲ್ಲ ಓಡುತ್ತೆ. ಸೊ ಹಾಗೆಯೇ ಇಷ್ಟು ದೊಡ್ಡ ಶರೀರ ಇದೆ, ಅದೇ ಅಷ್ಟು ಸಣ್ಣ ಆತ್ಮ, ಅದ್ರಲ್ಲಿ ಅಷ್ಟು ಶಕ್ತಿ ಇದೆ ಈ ಸಂಪೂರ್ಣ ದೇಹವನ್ನು ಕಾರ್ಯಗತಗೊಳಿಸ್ಲಿಕ್ಕೆ. ಆ ಪ್ರಜ್ಞೆಯಿಂದ, ದೇಹದ ಆತ್ಮದ ಪ್ರಜ್ಞೆಯಿಂದ ಈ ದೇಹಕ್ಕೆ ಪ್ರಜ್ಞೆಯನ್ನು ಸಿಗುತ್ತೆ. ಹಾಗೂ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಒಂದು ಆತ್ಮಕ್ಕೆ ಯಾವುದೇ ರೀತಿಯ ನಾಶ ಇಲ್ಲ. ಅದನ್ನು ಸುಡಕ್ಕಾಗೋದಿಲ್ಲ, ಅದನ್ನು ಕತ್ತರಿಸ್ಲಿಕ್ಕೆ ಆಗೋದಿಲ್ಲ, ಅದು ಯಾವತ್ತೂ ಗಾಳಿಗೆ ಒಣಗೋದಿಲ್ಲ. ಏನೋ ರೀತಿ ಅದು ಶಸ್ತ್ರಗಳಿಂದ ಆಗ್ಲಿ ಅದು ಯಾವತ್ತೂ ನಾಶ ಆಗೋದಿಲ್ಲ. ಅದನ್ನ ಬೇರ್ಪಾಡು ಮಾಡೋಕ್ ಆಗೋದಿಲ್ಲ, ಅದನ್ನು ಮುರಿಲಿಕ್ಕೆ ಆಗೋದಿಲ್ಲ. ಅದು ಶಾಶ್ವತವಾದಂತಹದ್ದು, ಅದು ದಿವ್ಯವಾದಂತಹದ್ದು. ಮುಖ್ಯವಾಗಿ ಆತ್ಮ ನಮಗ್ ಕಾಣಿಸದೇ ಇರ್ಬೋದು, ಅನೇಕ ವಿಷಯಗಳು ನಮ್ಮ ಕಣ್ಣು ಕಾಣಿಸೋದಿಲ್ಲ.
ಯಾಕಂದ್ರೆ ನಮ್ಮ ಒಂದು ಶರೀರವು ಪರಿಪೂರ್ಣ ಅಲ್ಲ. ನಮ್ಗೆ ಕತ್ಲೆ ಆಗ್ಬಿಟ್ರೆ ಏನು ಕಾಣಿಸೋದಿಲ್ಲ, ಹಾಗಂತ ಕತ್ಲೆಯಲ್ಲಿ ಎಲ್ಲವೂ ಮಾಯ ಆಯ್ತು ಅಂತ ಅಲ್ಲ. ಅಥವಾ ಎಷ್ಟೋ ದೂರದಲ್ಲಿ ಚಂದ್ರಲೋಕದಲ್ಲಿ ಏನಿದೆ, ಸೂರ್ಯಲೋಕದಲ್ಲಿ ಇದೆ, ಬೇರೆ ಬೇರೆ ಗ್ರಹಗಳು ಹೆಂಗಿದೆ ಅನ್ನೋದು ನಮ್ಗೆ ಕಾಣೋದಿಲ್ಲ. ಅಂದ್ರೆ ನಮ್ಮ ಒಂದು ಇಂದ್ರಿಯಗಳಿಗೆ ಒಂದು ಲಿಮಿಟ್ ಇದೆ. ಹೀಗೆ ನಾವು ನೋಡಿದ್ವಿ, ಶರೀರ ಗಾಢ ಶರೀರ, ಅದಕ್ಕಿಂತ ಸೂಕ್ಷ್ಮವಾದದ್ದು ಸೂಕ್ಷ್ಮ ಶರೀರ, ಮನಸ್ಸು ಬುದ್ಧಿ ಅಹಂಕಾರ. ಅಲ್ಲ, ಹೇಗೆ ಇವಾಗ ಭೂಮಿ ಇದೆ, ಭೂಮಿಗಿಂತ ಸೂಕ್ಷ್ಮವಾದದ್ದು ಜಲ, ಜಲಕ್ಕಿಂತ ಸೂಕ್ಷ್ಮವಾದದ್ದು ಅಗ್ನಿ, ಅಗ್ನಿಗಿಂತ ಸೂಕ್ಷ್ಮವಾದದ್ದು ವಾಯು, ವಾಯುಗಿಂತ ಸೂಕ್ಷ್ಮವಾದದ್ದು ಆಕಾಶ, ಆಕಾಶಕ್ಕಿಂತ ಸೂಕ್ಷ್ಮವಾದದ್ದು ಮನಸ್ಸು, ಅದಕ್ಕಿಂತ ಸೂಕ್ಷ್ಮ ಬುದ್ಧಿ, ಬುದ್ಧಿಗಿಂತ ಸೂಕ್ಷ್ಮ ಅಹಂಕಾರ, ಅಹಂಕಾರಕ್ಕಿಂತ ಸೂಕ್ಷ್ಮವಾದದ್ದು ಹಾಗೂ ದಿವ್ಯವಾದಂತಹದ್ದು ಜೀವಾತ್ಮ. ಈ ಜ್ಞಾನವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ದೇಹ ಜೀವಾತ್ಮ ಯಾವಾಗ ಈ ಶರೀರ ನಾಶ ಆಗತ್ತೆ, ಜಾತಸ್ಯ ಹಿ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರ್ಯರ್ಥೆ ನಾತ್ವಂ ಸೂಚಿತುಮರ್ಹಸಿ. ಯಾರು ಜನ್ಮವನ್ನು ತಾಳ್ತಾರೆ ನಿಶ್ಚಯವಾಗಿ ಸಾಯ್ತಾರೆ, ಹಾಗೂ ಸತ್ತ ಮೇಲೆ ಮತ್ತೆ ಪುನಃ ಜನ್ಮವನ್ನು ತಾಳ್ತಾರೆ. ಆದ್ದರಿಂದ ನಿನ್ನ ಕರ್ತವ್ಯವನ್ನು ಮಾಡಲು ನೀನು ದುಃಖಿಸಬೇಡ. ಇಲ್ಲಿ ಕೃಷ್ಣ ಪುನರ್ಜನ್ಮದ ವಿಷಯವನ್ನು ಹೇಳ್ತಾ ಇದ್ದಾನೆ. ಪುನರ್ಜನ್ಮ ಇದು ಒಂದೇ ನಮ್ದು ಜನ್ಮ ಅಲ್ಲ, ಎಷ್ಟೆಷ್ಟೋ ಜನ್ಮಗಳಾಗಿದೆ ನಮ್ದು. ಎಷ್ಟು ಜನ್ಮಗಳಾಗಿದೆ ಗೊತ್ತಿಲ್ಲ. 84 ಲಕ್ಷ ಜೀವರಾಶಿಗಳಿದೆ. 84 ಲಕ್ಷ ಜೀವರಾಶಿಗಳಲ್ಲಿ ಆತ್ಮ ಕೆಲವೊಮ್ಮೆ ಪ್ರಾಣಿಯಾಗಿ ಹುಟ್ಟುತ್ತೆ, ಕೆಲವೊಮ್ಮೆ ಪಕ್ಷಿಯಾಗಿ ಹುಟ್ಟುತ್ತೆ, ಕೆಲವೊಮ್ಮೆ ಮರ ಆಗಿ ಹುಟ್ಟುತ್ತೆ. ಹೀಗೆ ಬೇರೆ ಬೇರೆ ಜೀವರಾಶಿಗಳು ಹೋಗ್ತಾ ಮನುಷ್ಯ ಜನ್ಮಗಳು ಪ್ರಾಪ್ತಿ ಆಗುತ್ತೆ. ಮನುಷ್ಯ ಜನ್ಮದಲ್ಲೂ ಅವನು ಉದ್ದೇಶ ಏನು, ಅವನು ಭಗವತ್ ಚಿಂತನೆ ಮಾಡ್ಬೇಕು. ಭಗವತ್ ಚಿಂತನೆ ಮಾಡದೆ ಅವನು ಕೇವಲ ಭೌತಿಕ ವಿಷಯಗಳಲ್ಲಿ ಆಸಕ್ತನಾಗಿದ್ದರೆ ಮತ್ತೆ ಪುನಃ ಅವನಿಗೆ ಈ ಜಗತ್ತಿನಲ್ಲೇ ಇನ್ನೊಂದು ಜನ್ಮ ಅನ್ನೋದು ಪ್ರಾಪ್ತಿ ಆಗತ್ತೆ. ಹೀಗೆ ಆತ್ಮವು ದೇಹವನ್ನು ಬದಲಾಯಿಸ್ತಾ ಇರುತ್ತೆ. ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಆತ್ಮ ತುಂಬಾ ಅದ್ಭುತವಾದಂತಹದ್ದು, ಅದನ್ನು ಅರ್ಥಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆದರೆ ತಿಳಿಯಬೇಕು, ಈ ದೇಹದ ಒಳಗಿರುವಂತಹ ಜೀವಾತ್ಮ ಅದು ಅವಿನಾಶಿ, ಅದು ಯಾವತ್ತೂ ನಾಶವನ್ನು ಹೊಂದೋದಿಲ್ಲ. ಆದ್ದರಿಂದ ಅರ್ಜುನ, ನೀನು ಕ್ಷತ್ರಿಯ, ನಿನ್ನ ಧರ್ಮವನ್ನು ಪಾಲನೆ ಮಾಡು ಅಂತ ಹೇಳ್ತಾರೆ. ಈಗ ಇಲ್ಲಿ ತನಕ ಜ್ಞಾನ, ಒಂದು ಗುರುಗಳಿಗೆ ಶರಣಾಗ್ಬೇಕು, ಗುರುಗಳಿಂದ ನಮ್ಗೆ ಆತ್ಮಜ್ಞಾನ ಸಿಗುತ್ತೆ. ಗುರುಗಳ ಮುಖಾಂತರ ನಾನ್ ಯಾರು, ನಾನು ಈ ದೇಹ ಅಲ್ಲ, ಬದಲಾಗಿ ಜೀವಾತ್ಮ, ಈ ಒಂದು ಜ್ಞಾನ ಸಿಗುತ್ತೆ. ಈಗ ಮುಂದೆ ಧರ್ಮದ ವಿಚಾರ ಹೇಳ್ತಾ ಇದ್ದೇನೆ. ಕೃಷ್ಣ, ನಿನ್ನ ಧರ್ಮದ ಪಾಲನೆ ನೀನು ಮಾಡು. ಸೊ ಧರ್ಮ ಅಂದ್ರೆ ಏನು? ಧರ್ಮ ಅಂತ ಹೇಳಿದ್ರೆ ಜನ ಅಂದ್ಕೊಂಡಿದ್ದಾರೆ ನಾವು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಹೀಗೆಲ್ಲ ಧರ್ಮಗಳು, ಇದೆಲ್ಲ ಸುಳ್ಳು ಧರ್ಮ. ಧರ್ಮ ಅಂದ್ರೆ ಅರ್ಥ ಏನು? ಧರ್ಮ ಅಂದರೆ ಒಂದು ವಸ್ತುವಿನ ಸಹಜವಾದಂತಹ ಗುಣ. ಉದಾಹರಣೆಗೆ ಸಕ್ಕರೆಯ ಧರ್ಮ ಏನು? ಅದು ಸಿಹಿಯಾಗಿರುವಂತಹದ್ದು. ಹಾಗೆಯೇ ಮೆಣಸಿನ್ಕಾಯಿ ಧರ್ಮ ಏನು? ಮೆಣಸಿನ್ಕಾಯಿ ಧರ್ಮ ಅದು ಖಾರ ಆಗಿರುವಂತಹದ್ದು. ಅಂದ್ರೆ ಅದು ಖಾರ ಇರಲಿಲ್ಲ ಅಂತಂದ್ರೆ ಮೆಣಸಿನ್ಕಾಯಿ ಅಂತ ಹೇಳೋದಿಲ್ಲ, ಸಕ್ಕರೆ ಸಿಹಿ ಇರಲಿಲ್ಲ ಅಂದ್ರೆ ಸಕ್ಕರೆ ಅನ್ನೋದು ಹೇಳೋದಿಲ್ಲ. ಅಂದ್ರೆ ಅದರ ಮೂಲತಃವಾದ ವಸ್ತು ಬದಲಾಗದೇ ಇರುವಂತಹ ಒಂದು ವಸ್ತುವಿನ ಗುಣವನ್ನು ಧರ್ಮ ಅಂತ ಹೇಳು. ಆದ್ರಿಂದ ನಮ್ಮ ಧರ್ಮ, ಈ ಶರೀರ, ಇವಾಗ ನಾವು ಹಿಂದೂ ಅಥವಾ ನಾವು ಭಾರತೀಯರು, ಈ ಜನ್ಮದಲ್ಲಿ ನಾವು ಭಾರತದಲ್ಲಿ ಹುಟ್ಟಿದ್ದೀವಿ, ಇದು ದೇಹದ ಧರ್ಮ. ದೇಹ ನಾಶ ಆಗುತ್ತೆ, ನಿಜವಾದ ಧರ್ಮ ಅಲ್ಲ, ಅದು ಒಂದು ತಾತ್ಕಾಲಿಕವಾದಂತಹ ಧರ್ಮ. ಅಂದ್ರೆ ಮೂಲ ಧರ್ಮ ಏನು? ಒಂದು ಸ್ವಧರ್ಮ, ಇನ್ನೊಂದು ನಿತ್ಯ ಧರ್ಮ. ಸ್ವಧರ್ಮ ಅಂದರೆ ಈ ಶರೀರಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲಸಗಳು. ನಾವು ಯಾವುದೋ ಒಂದು ಪರಿವಾರದಲ್ಲಿ ಹುಟ್ಟಿರ್ತೀವಿ, ಅಪ್ಪ ಅಮ್ಮ ಇರ್ತಾರೆ, ಹೆಂಡತಿ ಮಕ್ಕಳು, ಮತ್ತೆ ಅವ್ರನ್ನೆಲ್ಲ ಸಾಕ್ಬೇಕು ಅಂತ ಹೇಳಿದ್ರೆ ಒಂದು ಕೆಲಸ ಇರುತ್ತೆ, ಅದು ನಿಷ್ಠೆಯಿಂದ ಮಾಡುವಂತಹದ್ದು. ಇದೆಲ್ಲವೂ ನಮ್ಮ ದೇಹದ ಧರ್ಮ, ಸ್ವಧರ್ಮ. ಆದರೆ ಈ ದೇಹದ ಒಳಗಿರುವಂತಹ ಜೀವಾತ್ಮ, ಅವಿನಾಶಿಯಾದಂತಹ ಶಾಶ್ವತವಾಗಿರುವಂತಹ ಜೀವಾತ್ಮ, ಅದರ ಸನಾತನವಾದಂತಹ ಧರ್ಮ ಏನು? ಭಗವಂತನ ಸೇವೆ. ಜೀವೇರ ಸ್ವರೂಪ ಹೋಯ್ ನಿತ್ಯ ಕೃಷ್ಣದಾಸ್. ಜೀವಾತ್ಮದ ನಿಜವಾದ ಸ್ವರೂಪ, ಅದರ ಧರ್ಮ ಏನು? ಯಾವಾಗಲೂ ಆಧ್ಯಾತ್ಮಿಕ ವಿಚಾರಗಳನ್ನು ತಿಳಿಯುವಂತಹದ್ದು, ಕೃಷ್ಣನ ಸೇವಕನಾಗಿರುವಂತಹದ್ದು, ಕೃಷ್ಣನ ನಾಮಸ್ಮರಣೆ ಮಾಡುವಂತಹದ್ದು, ಕೃಷ್ಣನ ವಿಷಯಗಳನ್ನು ಓದುವಂತಹದ್ದು, ಅವನ ಕಥೆಗಳು, ಅವನ ಲೀಲೆಗಳು, ಹಾಗೂ ಭಕ್ತಿ ಸೇವೆಯಲ್ಲಿ ತೊಡಗುವಂತಹದ್ದು. ಭಗವಂತನ ಸೇವೆ ಮಾಡುವುದನ್ನು ಭಕ್ತಿ ಸೇವಾ ಅಂತ ಹೇಳ್ತಾರೆ. ಇಲ್ಲಿ ಜನರ ಸೇವೆ ಮಾಡುವಂತಹದ್ದು, ಇದೆಲ್ಲ ಭೌತಿಕವಾದಂತಹ ಸೇವೆ. ಜನ ಹೇಳ್ತಾರೆ ಕೆಲವೊಮ್ಮೆ ಜನ ಸೇವೆಯೇ ಜನಾರ್ದನ ಸೇವೆ. ಇಲ್ಲ, ಹಂಗಾಗೋದಿಲ್ಲ. ಜನರು ಇದೆಲ್ಲ ತಾತ್ಕಾಲಿಕವಾದಂಥದ್ದು.
ಜನಾರ್ದನ ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ ಜನಾರ್ದನ ಆರಾಧನೆ ಮಾಡ್ಬೇಕು. ಜನಾರ್ದನ ಇದ್ರೆ ಭಗವಂತ ಇದ್ದಾನೆ. ಭಗವಂತ ಯಾವ್ದೊಂದು ಕಾಲ್ಪನಿಕವಾದಂತಹ ಒಂದು ವ್ಯಕ್ತಿ ಅಲ್ಲ, ಅವನೊಬ್ಬ ವ್ಯಕ್ತಿ, ಸನಾತನವಾದಂತಹ ವ್ಯಕ್ತಿ, ಎಲ್ಲಾ ಜೀವಿಗಳಿಗೆ ಒಡೆಯ. ಆ ಭಗವಂತನ ಸೇವೆ ಮಾಡುವಂತದಕ್ಕೆ ಭಕ್ತಿ. ಆ ಭಕ್ತಿಯಲ್ಲಿ ತೊಡಗಿರುವಂತಹದ್ದು ನಮ್ಮ ನಿಜವಾದಂತಹ ಧರ್ಮ. ಆದ್ದರಿಂದ ನಮ್ಮ ದಿನನಿತ್ಯದ ಕರ್ತವ್ಯಗಳಲ್ಲಿ ಮನೆ ಕೆಲಸ, ಆಫೀಸ್ ಕೆಲಸ, ಅದರ ಜೊತೆ ನಾವು ನಮ್ಮ 24 ತಾಸಲ್ಲಿ ಕನಿಷ್ಠವಾಗಿ ಒಂದು 3 ತಾಸಾದ್ರೂ ಭಗವಂತನ ಚಿಂತನೆ ಅದು ಮಾಡಬೇಕು. ಅವನ ನಾಮಸ್ಮರಣೆ ಮಾಡೋದು, ಅವನು ಕೊಟ್ಟಂತ ಉಪದೇಶಗಳು, ಭಗವದ್ಗೀತಾ ಓದುವಂತಹದ್ದು, ಭಕ್ತರ ಸಂಘದಲ್ಲಿ ಕೀರ್ತನೆ ಮಾಡುವಂತಹದ್ದು. ಕಲಿಯುಗದ ಧರ್ಮ, ಕಲಿಯುಗದಲ್ಲಿ ಭಗವಂತನನ್ನು ತೃಪ್ತಿಪಡಿಸುವಂತಹ ಮಾರ್ಗ ಹರಿನಾಮ ಸಂಕೀರ್ತನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಶಬ್ದದ ರೂಪ, ಶಬ್ದ ಅವತಾರ. ಭಗವಂತ ಅವತರಿಸಿದ ಶಬ್ದ ಅವತಾರದಲ್ಲಿ ಹಾಗೂ ಈ ಮಂತ್ರವನ್ನು ಜಪಿಸುವುದರಿಂದ ಭಗವಂತನ ಸೇವೆ ಅನ್ನೋದು ಆಗತ್ತೆ. ಹೀಗೆ ಕೃಷ್ಣ ಮುಂದೆ ಹೇಳ್ತಾ ಇದ್ದಾನೆ, ನೀನು ನಿನ್ನ ಕರ್ತವ್ಯಗಳನ್ನು ಮಾಡದೇ ಇದ್ರೆ 33ನೇ ಶ್ಲೋಕದಲ್ಲಿ ಅಥಾಚೇತ್ವಾಂ ಇಮಂ ಧರ್ಮ್ಯಂ ಸಂಗ್ರಮಾಂ ನ ಕರಿಷ್ಯಸಿ ತಥಾ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಂ ಅವಾಪ್ಸ್ಯಸಿ. ಯುದ್ಧಕ್ಕೆ ಬೋಧನೆ ಮಾಡ್ತಾ ಇದ್ದಾನೆ ಕೃಷ್ಣ. ಹೇಳ್ತಾ ಇದ್ದಾನೆ, ಅರ್ಜುನ, ನೀನು ಯುದ್ಧ ಮಾಡೋದಿಲ್ಲ, ಹೀಗೆಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ. ನೀನು ಯೋಗ ಕ್ಷತ್ರಿಯನಾದಂಥವನು, ಅವನು ಪ್ರಜೆಗಳ ರಕ್ಷಣೆ ಮಾಡ್ಬೇಕು. ಈ ಯುದ್ಧದಲ್ಲಿ ಏನ್ ಗೆಲ್ತಾರೆ, ಯಾರು ಸಾಯ್ತಾರೆ, ಇದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡ್ಬೇಡ. ನಿನ್ನ ಕರ್ತವ್ಯ ಏನು? ರಾಜನ ಕರ್ತವ್ಯ. ರಾಜನು ಪ್ರಜೆಗಳನ್ನು ಮಕ್ಕಳಾಗಿ ನೋಡ್ಕೋಬೇಕು, ಹಾಗೂ ಆ ಎಲ್ಲ ಮಕ್ಕಳು ಧಾರ್ಮಿಕ ಮಾರ್ಗದಲ್ಲಿ ಮೋಕ್ಷವನ್ನು ಪಡಿಬೇಕು. ಇದು ರಾಜನ ಕರ್ತವ್ಯ. ಆದ್ರಿಂದ ನೀನು ಅದನ್ನು ಪಾಲನೆ ಮಾಡ್ಬೇಕು. ಈ ದುಷ್ಟ ಜನ, ದುರ್ಯೋಧನ, ಕೌರವರು, ಅವರು ರಾಜರಾಗ್ಬಿಟ್ರೆ ಅವರು ಭಗವಂತನ ಭಕ್ತರಲ್ಲ, ಅವರು ಭಗವಂತನ ದ್ವೇಷಿಗಳು, ಅಧಾರ್ಮಿಕರು. ಮತ್ತೆ ಅವರು ಯಾವುದೋ ಧರ್ಮದ ಪಾಲನೆ ಮಾಡೋದಿಲ್ಲ. ಅನಂತರ ಪ್ರಜೆಗಳು ರಾಜನ್ ನೋಡ್ಕೊಂಡು ಅವರು ಧರ್ಮದ ಪಾಲನೆ ಮಾಡೋದಿಲ್ಲ. ಇದರಿಂದ ಎಲ್ಲರೂ ನಾಸ್ತಿಕರಾಗ್ಬಿಡ್ತಾರೆ, ಹಾಗೂ ಎಲ್ಲರೂ ನರಕಲೋಕಕ್ಕೆ ಹೋಗ್ತಾರೆ. ಆದ್ರಿಂದ ಅಂಥವರನ್ನು ಸಂಹಾರ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ನೀನು ಇಂಥವ್ರ ಮೇಲೆ ಕರುಣೆ ತೋರಿಸುವಂಥದ್ದು ಒಳ್ಳೆಯ ಗುಣ ಅಲ್ಲ. ನಿನ್ನ ಕರ್ತವ್ಯನ ಮಾಡ್ಬೇಕು. ಹಾಗೂ ನೀನು ಸೋಲು ಗೆಲುವು ಬಗ್ಗೆ ಏನ್ ಚಿಂತನೆ ಪಡ್ತೀಯ? ಒಬ್ಬ ಕ್ಷತ್ರಿಯನು ಯುದ್ಧದಲ್ಲಿ ಸತ್ತರೆ ಅವನಿಗೆ ಸ್ವರ್ಗಲೋಕ ಸಿಗುತ್ತೆ. ಸೊ ಗೆದ್ರೆ ರಾಜ್ಯ ಸಿಗತ್ತೆ. ನಿಂಗೆ ಅವರು ಸೋತೋದ್ರು, ನೀನ್ ಗೆದ್ದೆ, ನಿಂಗೆ ರಾಜ್ಯ ಸಿಗತ್ತೆ, ಸಂತೋಷ ಆಗಿರ್ತೀಯ. ಹಾಗೂ ಅಕಸ್ಮಾತ್ ಆಗಿ ನೀನೇ ಸತ್ತೋಗ್ಬಿಟ್ಟೆ, ಅವ್ರು ಗೆದ್ರು, ಆದ್ರೂ ನಿನ್ಗೆ ಸಂತೋಷ ಪಡುವಂತಹ ವಿಷಯ. ಯಾಕಂತ ಹೇಳಿದ್ರೆ ನೀನು ಈ ಲೋಕದಿಂದ ಸ್ವರ್ಗಲೋಕಕ್ಕೆ ಹೋಗ್ತೀಯ. ಇಲ್ಲಿ ಭಗವಂತ ಕರ್ಮಕಾಂಡದ ವಿಚಾರವನ್ನು ಹೇಳ್ತಾ ಇದ್ದಾನೆ. ಸೊ ನೆನ್ನೆ ಚರ್ಚೆ ಮಾಡಿದ್ವಿ, ಶಾಸ್ತ್ರದಲ್ಲಿ 3 ವಿಷಯಗಳು ಚರ್ಚೆ ಆಗತ್ತೆ. ಒಂದು ಕರ್ಮಕಾಂಡ, ಜ್ಞಾನಕಾಂಡ, ಮತ್ತೆ ಉಪಾಸನ ಕಾಂಡ. ಇಲ್ಲಿ ಪ್ರೇರಣೆ, ನಿಮ್ಮ ಕರ್ತವ್ಯಗಳನ್ನು ಮಾಡ್ಲಿಕ್ಕೆ. ಇವಾಗ ಮಕ್ಳಿಗೂ ಏನ್ ಹೇಳ್ತೀವಿ, ಚೆನ್ನಾಗಿ ಓದಿದ್ರೆ ಏನ್ ಮಾಡ್ತೀನಿ, ನೀ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ನೀನ್ ಒಳ್ಳೆ ಬಟ್ಟೆ ಕೊಡಿಸ್ತೀನಿ. ಸೊ ಇನ್ನೊಂದು ಪ್ರೇರಣೆ, ಅವನು ಓದಿಸ್ಲಿಕ್ಕೆ. ಅವನು ತುಂಬಾ ಸೋಂಬೇರಿ ಟೈಮ್ ಪಾಸ್ ಮಾಡ್ಕೊಂಡು ಇರೋ ಬದಲು ಏನೊಂದು ಎಕ್ಸ್ಟ್ರಾ ಒಂದು ಮಾರ್ಕ್ಸ್ ಜೊತೆ ಅವನಿಗೆ ನಾನು ಒಳ್ಳೆ ಬಟ್ಟೆ ಕೊಡಿಸ್ತೀನಿ, ಅಥವಾ ಮೊಬೈಲ್ ಕೊಡಿಸ್ತೀನಿ, ಅಥವಾ ಏನೋ ಸೈಕಲ್ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅವನು ತನ್ನ ಕೆಲಸ ಮಾಡ್ಲಿಕ್ಕೆ ಮುಂದಾಗ್ತಾನೆ. ಸೊ ಹಾಗೆ ಇಲ್ಲಿ ಕೃಷ್ಣ ಅರ್ಜುನಕ್ಕೆ ಹೇಳ್ತಾ ಇದ್ದಾನೆ, ಯಾಕೆ ಚಿಂತನೆ ಮಾಡ್ತೀಯ? ಸತ್ರು ನಿನ್ಗೆ ಲಾಭ ಇದೆ, ನೀನು ಗೆದ್ರು ನಿಂಗೆ ಲಾಭ ಇದೆ. ಆದ್ರಿಂದ ಚಿಂತನೆ ಮಾಡ್ಬೇಡ. ಯಾಕಂದ್ರೆ ಶರೀರ ನಶ್ವರ, ಹೆಂಗಿದ್ರು ನಾಶ ಆಗತ್ತೆ. ಅಕಸ್ಮಾತ್ ಆಗಿ ರಾಜ್ಯ ಸಿಕ್ಕಿದ್ರೆ ರಾಜ್ಯವನ್ನು ಭೋಗಿಸ್ತೀಯ. ಅಕಸ್ಮಾತ್ ಸತ್ರೆ ಮತ್ತೆ ನೀನು ಆತ್ಮ ಸ್ವರ್ಗಲೋಕದಲ್ಲಿ ಇನ್ನೊಂದು ಶರೀರ ಸಿಕ್ಕಿ ಅಲ್ಲಿ ಆನಂದ ಅನುಭವಿಸ್ತೀಯ. ಆದ್ರಿಂದ ಯುದ್ಧ ಭೂಮಿಯಿಂದ ಓಡೋಗ್ಬಿಟ್ರೆ ಮಾತ್ರ ಅದು ತುಂಬಾ ನಾಚಿಕೆ ಇರುವಂತಹ ವಿಷಯ. ಅವಚ್ಯವಾದಾಂಶ ಬಹೂನ್. ಜನರು ನಿಂದನೆ ಮಾಡ್ತಾರೆ, ಹೇಡಿ ಅಂತ ಹೇಳ್ತಾರೆ. ರಾಜನಿಗೆ ಹೇಡಿ ಅಂತ ಹೇಳಿದ್ರೆ ಅದು ಮೃತ್ಯುಗಿಂತ ತುಂಬಾ ಬೇಜಾರ್ ಪಡುವಂತಹ ಸಂಗತಿ. ಸೊ ಯಾವ್ದು ಕ್ಷತ್ರಿಯ ಅಂತ ಹೇಳಿದ್ರೆ ಅವನು ಏನೇ ಇರ್ಲಿ, ಎದುರು ಪಕ್ಷದವರು ಎದುರಿಸಿದಾಗ ಒಂದು ಗೆಲ್ಲಬೇಕು, ಇಲ್ಲ ಸಾಯ್ಬೇಕು. ಇದು ಬಿಟ್ಟು ಯುದ್ಧ ಬಿಟ್ಟು ಓಡೋಗ್ಬಿಟ್ರೆ ಅವನು ತುಂಬಾ ಹೇಡಿ, ನಿಂದನೆ ಮಾಡ್ತಾ ಇದ್ದು ಸಾವಿಗಿಂತ ಕಡೆ ಅಂತ ಚಿಂತನೆ. ಆದ್ರಿಂದ ನೀನು ಇಂತಹ ದುಃಖವನ್ನು ಪಡಬೇಡ. ನೀನು ಎದ್ದು ಫಲ ಏನು, ರಿಸಲ್ಟ್ ಏನ್ ಬರುತ್ತೆ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಡ. ಇವಾಗ ನಿನ್ನ ಕರ್ತವ್ಯ ಏನು? ಉತ್ಸಾಹದಿಂದ ಯುದ್ಧವನ್ನು ಮಾಡು. ಹೀಗೆ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಯುದ್ಧ ಮಾಡೋದ್ರಿಂದ ನಿನಗೆ ಯಾವುದೇ ರೀತಿಯ ಪಾಪದ ಲೇಪವು ಆಗುವುದಿಲ್ಲ. ಸುಖ ದುಃಖೇ ಸಮಾಕೃತ್ವ ಲಾಭಾಲಾಭೋ ಜಯಾಜಯೋ ತಥೋ ಯುಧಾಯ ಯುಜ್ಯಸ್ವ ನೈವಂ ಪಾಪಂ ಅವಾಪ್ಸ್ಯಸಿ. ಪ್ರೇರಣೆ ಮಾಡ್ತಾನೆ, ಚಿಂತನೆ ಮಾಡ್ಬೇಡ, ಎದ್ದು ಯುದ್ಧವನ್ನು ಮಾಡು. ಆದ್ರಿಂದ ಕೇವಲ ಕರ್ತವ್ಯ ಎಂದು ಕೆಲಸ ಮಾಡುವುದರಿಂದ ಯಾವುದೇ ರೀತಿಯ ಪಾಪಗಳು ಆಗೋದಿಲ್ಲ. ಮೋಹಿತರಾಗಬಾರ್ದು. ಆಗ ಮನೆಯಲ್ಲಿ ಕೆಲಸ ಇದೆ, ಗಂಡನ್ ನೋಡ್ಕೋಬೇಕು,
ಇದು ಹೆಂಡತಿಯ ಧರ್ಮ. ಗಂಡ ಮಕ್ಕಳು ಸಾಕ್ಬೇಕು. ಈ ಶರೀರದಲ್ಲಿ ಹುಟ್ಟಿದಾಳೆ, ಆ ಪರಿವಾರದಲ್ಲಿ ಮದುವೆ ಆಗಿದೆ, ಹಾಗೆ ಗಂಡನು ಕೂಡ ಹೆಂಡತಿ ಮದುವೆ ಆಗಿದ್ದಾಳೆ, ಯಜ್ಞಪೂರ್ವಕವಾಗಿ ಮಕ್ಕಳಿದ್ದಾರೆ. ಅದರಿಂದ ಅವ್ನ ಧರ್ಮ ಏನು ಅವ್ನು ತಿಳ್ಕೊಂಡ್ರೆ, ಹೌದು ತಾತ್ಕಾಲಿಕವಾಗಿ ನನ್ನ ಪೂರ್ವ ಕರ್ಮಗಳಿಂದ ಒಂದು ಶರೀರ ಸಿಕ್ಕಿದೆ, ಇದೊಂದು ಪರಿವಾರ ಇದೆ, ಅವ್ರನ್ನ ನೋಡ್ಕೋಬೇಕು, ಇದು ಈ ಧರ್ಮವನ್ನು ಪಾಲನೆ ಮಾಡ್ಬೇಕು. ಆದ್ರೆ ಇನ್ನೂ ಉತ್ತಮವಾದ ಧರ್ಮ ಜೊತೆಯಲ್ಲಿ ಏನ್ ಪಾಲನೆ ಮಾಡ್ಬೇಕು, ಅವರೆಲ್ಲರೂ ಭಕ್ತಿಯ ಮಾರ್ಗದಲ್ಲಿ ನಡಿಬೇಕು. ಪರಿವಾರದ ಎಲ್ಲಾ ಸದಸ್ಯರು ಜೊತೆ ಕೂಡಿ ಭಕ್ತಿ ಅನ್ನೋದು ಮಾಡ್ಬೇಕು. ಇದು ಅವನು ತಿಳಿಬಾರ್ದು, ಇದೆಲ್ಲ ಇರೋದು ನನ್ನ ಸಂತೋಷಕ್ಕೋಸ್ಕರ, ನನ್ನ ಇಂದ್ರ ತೃಪ್ತಿಗೋಸ್ಕರ ನನ್ನ ಹೆಂಡತಿ ಯಾಕಿದ್ದಾಳೆ, ನನಗೆ ಅಡಿಗೆ ಮಾಡ್ಲಿಕ್ಕೆ ಹೆಂಡತಿ ಇದ್ದಾಳೆ, ಅಥವಾ ನನ್ನ ಇಂದ್ರಿಯ ಭೋಗ, ನನಗೆ ಇಂದ್ರಿಯ ತೃಪ್ತಿ ಕೊಡ್ಲಿಕ್ಕೆ ಹೆಂಡತಿ ಇದ್ದಾಳೆ ಅಂತ ಅವನು ಚಿಂತನೆ ಮಾಡಬಾರ್ದು. ಹೆಂಡತಿ ಕೂಡ ಇವನು ಹಣ ತಂದು ಕೊಡ್ತಾನೆ, ನನಗೆ ರಕ್ಷಣೆ ಮಾಡ್ತಾನೆ, ಅದಕ್ಕೋಸ್ಕರ ಏನಿರ್ತಾನೆ ಅಂತ ಆ ರೀತಿ ಚಿಂತನೆ ಇರಬಾರ್ದು. ಚಿಂತನೆ ಇದೊಂದು ಜೀವಾತ್ಮ, ಇದರಲ್ಲೊಂದು ಜೀವಾತ್ಮ ಇದೆ. ಸೊ ನಾವೆಲ್ಲ ನಮ್ಮ ಪೂರ್ವ ಕರ್ಮಗಳಿಂದ ಈಗ ಸೇರಿದೀವಿ, ಅದನ್ನ ನಾವು ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡ್ಬೇಕು. ಯಾವ್ದ್ರಲ್ಲಿ ಭಗವಂತನ ಭಕ್ತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಮುಂದುವರಿಬೇಕು. ಹೀಗೆ ವೈರಾಗ್ಯದಲ್ಲಿ ನಾವು ಜೀವನವನ್ನು ನಡೆಸ್ಬೇಕು. ಇದರಿಂದ ನಮ್ಗೆ ಯಾವುದೇ ರೀತಿಯ ಪಾಪಗಳ ಲೇಪನ ಆಗೋದಿಲ್ಲ. ಇಲ್ಲವಾದರೆ ಯಾವಾಗ ನಮ್ಮ ಮನಶ್ಚಿಂತನೆ, ಇಂದ್ರಿಯ ಭಗವಂತನ ಚಿಂತನೆ ಇಲ್ಲದೆ ನಾವು ಏನು ಕೆಲಸಗಳು ಮಾಡಿದ್ರೇನು ಅದು ಪಾಪವನ್ನು ಕೊಡುತ್ತೆ. ಹೀಗೆ ಕೃಷ್ಣ ಬೋಧನೆ ಮಾಡ್ತಾ ಇದ್ದಾನೆ. ಅನಂತರ ಮುಂದಿನ ಶ್ಲೋಕಗಳಲ್ಲಿ ಈಗ ಅವನು ದೇಹದ ಧರ್ಮದಿಂದ ಆಯ್ತು, ನಿನ್ಗೆ ಯುದ್ಧ ಮಾಡಿದ್ರೆ ಸ್ವರ್ಗಲೋಕ ಸಿಗುತ್ತೆ, ಇಲ್ಲಾಂದ್ರೆ ರಾಜ್ಯ ಸಿಗುತ್ತೆ, ಹೀಗೆ ಕರ್ಮಕಾಂಡದ ಜ್ಞಾನ ಹೇಳ್ದ. ಮುಂದೆ 41ನೇ ಶ್ಲೋಕದಿಂದ ಅವನು ಜ್ಞಾನಕಾಂಡಕ್ಕೆ ಹೋಗ್ತಾನೆ. ಸ್ವಲ್ಪ ವೈರಾಗ್ಯನು ಬೆಳೆಸ್ಕೊಂಡು ಉತ್ತಮವಾದ ವಿಷಯಗಳ ಬಗ್ಗೆ ಹೇಳ್ತಾನೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹಿ ಅನಂತಶ್ಚ ಬುದ್ಧಯೋ ವ್ಯವಸಾಯಿನಂ. ಯಾರ ಬುದ್ಧಿಶಕ್ತಿಯು, ಯಾರ ಗುರಿ ಒಂದೇ ಇರುತ್ತೆ, ಆಧ್ಯಾತ್ಮಿಕ ವಿಚಾರ ಇರುತ್ತೆ, ಅವ್ರದ್ದು ಒಂದೇ ಲಕ್ಷ್ಯ ಇರುತ್ತೆ. ಸೊ ಯಾರ ಬುದ್ಧಿವಂತಿಕೆ ಇರೋದ್ರಿಂದ ಅವ್ರದ್ದು ಮನೋಚಿಂತನೆ ಹಲವೇ ಇರುತ್ತೆ. ಆದ್ರಿಂದ ಈ ಅಲ್ಪ ಬುದ್ಧಿ ಇರುವಂತಹವರು, ಅಲ್ಪ ಬುದ್ಧಿ ಯಮಿಮಾಂ ಪುಷ್ಪಿತಂ ವಾಚಂ, ಈ ಅಲ್ಪ ಬುದ್ಧಿ ಇರುವಂತಹವರು ಅವರು ವೇದಗಳ ಒಂದು ಜ್ಞಾನಕ್ಕೆ ಆಕರ್ಷಿತರಾಗ್ತಾರೆ. ಸ್ವರ್ಗಲೋಕಕ್ಕೆ ಹೋಗುವಂತಹದ್ದು, ಉತ್ತಮವಾದಂತಹ ಭಕ್ತಿ, ಇದ್ರ ಬಗ್ಗೆ ಆಸಕ್ತರಾಗಿರ್ತಾರೆ. ಅವ್ರಿಗೆ ಇದೇ ಗುರಿ. ಇಲ್ಲಿ ಕೃಷ್ಣ ಮೊದಲು ಹೇಳ್ದ ಸ್ವರ್ಗಲೋಕದ ಪ್ರಾಪ್ತಿ ಆಗತ್ತೆ, ಯುದ್ಧ ಮಾಡು. ಈಗ ಮುಂದೆ ಹೇಳ್ತಾ ಇದ್ದಾನೆ ಸ್ವರ್ಗಲೋಕದ ಪ್ರಾಪ್ತಿ ಆಸೆ ಇರುವಂತವರು ಕೂಡ ಇವರು ಅಲ್ಪ ಬುದ್ಧಿಯವರು ಅಂತ ಹೇಳ್ತಾ ಇದ್ದಾನೆ. ವೇದಗಳಲ್ಲಿ ಹೇಳಿರುವ ಹಾಗೆ ಕರ್ಮಕಾಂಡ ಅನೇಕ ವ್ರತಗಳಿದೆ, ಪೂಜೆಗಳಿದೆ. ಹಣ ಬೇಕು ಅಂತ ಹೇಳಿದ್ರೆ ಏನೋ ವ್ರತ. ಇವಾಗ ಅನೇಕ ಜನ ಲಕ್ಷ್ಮೀ ಪೂಜೆ ಅಂತ ಮಾಡ್ತಾರೆ. ಶುಕ್ರವಾರ ಯಾಕೋಸ್ಕರ ಪೂಜೆ ಮಾಡ್ತಾರೆ? ಲಕ್ಷ್ಮೀ ದೇವಿ ನಮ್ಗೆ ಏನೋ ಹಣ ಸಿಗ್ಬೇಕು, ಜಾಸ್ತಿ ಐಶ್ವರ್ಯ ಬೇಕು. ಒಂದೊಂದ್ ದಿವಸ ಒಂದೊಂದ್ ಪೂಜೆಗಳು ಮಾಡ್ತಾ ಇರ್ತಾರೆ. ಒಂದು ದಿವಸ ಇಲ್ಲಿ ಶಿವನ್ ಗುಡಿಗೆ ಹೋಗ್ತಾರೆ, ಗಣಪತಿ ಗುಡಿಗೆ ಹೋಗ್ತಾರೆ, ಇನ್ನೊಂದ್ ದಿವಸ ಇನ್ನೊಬ್ರು ಗುಡಿಗೆ ಹೋಗ್ತಾರೆ. ಈಗ ಒಂದೊಂದ್ ಗುಡಿ ಒಂದೊಂದ್ ವ್ರತಗಳು ಮಾಡ್ತಾರೆ. ಅಂದ್ರೆ ಎಲ್ಲರ ಉದ್ದೇಶ ಏನಿದೆ, ಯಾವ್ದೋ ಒಂದು ರೀತಿಯ ಭೌತಿಕ ವಿಷಯಗಳು ಸಿಗ್ಲಿ, ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರ್ಲಿ, ಬುದ್ಧಿ ಬರ್ಲಿ, ಗಂಡನ ರಕ್ಷಣೆ ಆಗ್ಲಿ, ಹೆಂಡತಿ ರಕ್ಷಣೆ ಆಗ್ಲಿ. ಇದೆಲ್ಲ ಶರೀರದ ಒಂದು ರಕ್ಷಣೆಗೋಸ್ಕರ, ಶರೀರದ ಪಾಲನೆಗೋಸ್ಕರ, ಶರೀರದ ಸುಖಕ್ಕೋಸ್ಕರ ಮಾಡುವಂತಹ ಒಂದು ವ್ರತಗಳು, ಆ ಚಿಂತನೆಗಳು, ಇದೆಲ್ಲ ಅಲ್ಪ ಬುದ್ಧಿ. ಕೃಷ್ಣ ಈಗ ಹೇಳ್ತಾ ಇದ್ದಾನೆ ಇಂತಹ ವಿಚಾರಗಳು ಇದು ಅಲ್ಪ ಬುದ್ಧಿಯವರ ವಿಚಾರಗಳು. ಯಾವಾಗ ನಮ್ಮ ಮನಸ್ಸಲ್ಲಿ ಕೃಷ್ಣ ಹೇಳಿದ ಭೋಗೈಶ್ವರ್ಯ ಪ್ರಸಕ್ತಾನ 44ನೇ ಶ್ಲೋಕ ತಯಾಪಾರತು ಚೇತಸಂ, ಯಾವಾಗ ನಮ್ಮ ಮನಸ್ಸು ಈ ಇಂದ್ರಿಯ ಭೋಗಿಸ್ಬೇಕು ಅನ್ನುವಂತಹ ಆಸೆ ಇರುತ್ತೆ, ಆ ಚಿಂತನೆಗಳಿರುತ್ತೆ, ಆವಾಗ ನಮಗೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಅನ್ನೋದು ಬರೋದಿಲ್ಲ. ಕೇವಲ ಶರೀರದ ಚಿಂತನೆ, ಶರೀರದ ಪಾಲನೆಯಲ್ಲಿ ನಾವು ಯಾವಾಗ್ಲೂ ಜನ ಹೇಳ್ತಾರೆ ಕಾಯಕವೇ ಕೈಲಾಸ. ಭಗವಂತನ ಚಿಂತನೆ ಮಾಡಿದ್ರೆ ಬರೀ ಕೆಲಸ ಮಾಡ್ತಾ ಇದ್ರೆ ಸುಖ ಅನ್ನೋದು ಸಿಗೋದಿಲ್ಲ. ನಮ್ಗೆ ಉತ್ತಮವಾದಂತಹ ಫಲವೂ ಸಿಗೋದಿಲ್ಲ, ಶಾಶ್ವತವಾದ ಫಲವೂ ಸಿಗೋದಿಲ್ಲ. ಕೆಲಸ ಮಾಡ್ಬೇಕು, ಅಂದ್ರೆ ಯಾರಿಗೋಸ್ಕರ ಮಾಡ್ಬೇಕು? ಭಗವಂತನ ತೃಪ್ತಿಗೋಸ್ಕರ ಮಾಡ್ಬೇಕು. ಇದು ನಮ್ಮ ನಿಜವಾದಂತಹ ಧರ್ಮ. ಒಂದು ಸಣ್ಣ ಉದಾಹರಣೆ ಕೊಡ್ತಾ, ಗಿಳಿದ ಉದಾಹರಣೆ ಕೊಡ್ತಾ ಇದ್ದಾರೆ ನೋಡಿ. ಈ ಕತೆ ಹೀಗಿದೆ. ಒಬ್ಬ ವ್ಯಕ್ತಿ ಅಂಗಡಿಯಿಂದ ಒಂದು ಗಿಳಿಯನ್ನು ತಗೊಂಡ್ಬರ್ತಾನೆ ಮನೆಗೆ, ಮಾತಾಡುವಂತಹ ಗಿಳಿ. ಆ ಗಿಳಿದು ಗುಣ ಏನು, ನಾವೇನ್ ಹೇಳ್ತೀವಿ ಅದನ್ನ ಉಚ್ಚಾರಣೆ ಮಾಡುತ್ತೆ. ಆ ವ್ಯಕ್ತಿ ಗಿಳಿನ ಮನೆಗೆ ತಂದ್ಬಿಟ್ಟು ಅದಕ್ಕೆ ಸುಂದರವಾದಂತಹ ಅಲಂಕಾರಗಳನ್ನ ಮಾಡ್ತಾನೆ. ಆ ಪಿಂಜರವನ್ನು ಚಿನ್ನದ ಪಿಂಜರ ಮಾಡ್ತಾನೆ. ಅದಕ್ಕೆ ಚಿನ್ನದ ಪಿಂಜರ ಮಾಡ್ತಾನೆ, ಪ್ರತಿ ದಿವಸ ಅದಕ್ಕೆ ಚೆನ್ನಾಗಿ ತೊಳಿತಾನೆ. ಅರೆ ಒಂದು ವಾರ ಆದ್ಮೇಲೆ ಆ ಗಿಳಿ ತುಂಬಾ ವೀಕ್ ಆಗ್ಬಿಡುತ್ತೆ. ದಪ್ಪ ಇದ್ದಂತಹ ಗಿಳಿ ದಿನ ದಿನೇ ಹೋಗ್ತಾ ಇದ್ದಾಗೆ ಕ್ಷೀಣ ಆಗ್ತಾ ಹೋಗುತ್ತೆ ಅದ್ರ ಶರೀರ. ಮತ್ತೆ ಇನ್ನೊಂದು 10 ದಿವಸ ಆದ್ಮೇಲೆ ಆ ಗಿಳಿ ಸತ್ತೇ ಹೋಗ್ಬಿಡುತ್ತೆ.
ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದ, ಯಾಕೆ ಹಿಂಗಾಯ್ತು, ನಾನು ಪ್ರತಿ ದಿವಸ ಈ ಪಿಂಜರವನ್ನು ಚೆನ್ನಾಗಿ ತೊಳಿತಾ ಇದ್ದೀನಿ, ಎಲ್ಲಾ ಕ್ಲೀನ್ ಮಾಡ್ತಾ ಇದ್ದೀನಿ, ಯಾಕೆ ಗಿಳಿ ಸತ್ತೋಯ್ತು? ಯಾಕೆ ಅಂತ ಹೇಳಿದ್ರೆ ಅವನು ಪಿಂಜರ ಕ್ಲೀನ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದ ಹೊರತು ಆ ಗಿಳಿಗೆ ಏನೋ ಆಹಾರ ಕೊಡಬೇಕು ಅಂತ ಅವ್ನಿಗೆ ಯೋಚನೆ ಬರ್ಲಿಲ್ಲ. ಗಿಳಿಗೆ ಆಹಾರ ಕೊಡದೆ ಕೇವಲ ಅವನು ಪಿಂಜರವನ್ನೇ ತೊಳಿತಾ ಇದ್ದ. ಸೊ ಆದ್ರಿಂದ ಇಲ್ಲಿ ಉದಾಹರಣೆ ಏನು, ನಮ್ಮ ಶರೀರದ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಈ ಶರೀರಕ್ಕೆ ಎಷ್ಟೆಲ್ಲಾ ಕೆಲಸಗಳು ಮಾಡ್ತೀವಿ, ಹಣ ಸಂಪಾದನೆ ಮಾಡ್ತೀವಿ, ಆಹಾರ ಕೊಡ್ತೀವಿ, ದೊಡ್ಡ ದೊಡ್ಡ ಬಟ್ಟೆಗಳು ಹಾಕ್ತಿವಿ, ಇಷ್ಟೆಲ್ಲಾ ಮಾಡ್ತೀವಿ. ಅದೇ ನಿಜವಾಗಿ ಶರೀರದ ಒಳಗಿರುವಂತಹ ಆತ್ಮ, ಆ ಜೀವಶಕ್ತಿಗೆ ನಾವು ಏನ್ ಮಾಡ್ತಾ ಇದೀವಿ? ಏನೂ ಮಾಡ್ತಾ ಇಲ್ಲ. ಆದ್ರಿಂದನೇ ನಾವು ಜೀವನದಲ್ಲಿ ದುಃಖವನ್ನು ಅನುಭವಿಸ್ತೀವಿ. ಅದರಿಂದ ಕೇವಲ ಶರೀರ ಒಂದೇ ನೋಡ್ಕೊಳ್ದೆ ಸಾರ್ದು, ಶರೀರನು ನೋಡ್ಕೋಬೇಕು, ಅದಕ್ಕೆ ಏನು ಆಹಾರ ಬೇಕು, ಟೈಮಿಗೆ ನಿದ್ರೆ ಬೇಕು, ಇದೆಲ್ಲ ಮಾಡ್ಬೇಕು. ಅದ್ರ ಜೊತೆಗೆ ನಾವು ಶರೀರದೊಳಗಿರುವಂತಹ ಆತ್ಮಕ್ಕೆ ಬೇಕಾಗಿರುವಂತಹದ್ದು ಆಧ್ಯಾತ್ಮಿಕ ವಿಚಾರ, ಆಧ್ಯಾತ್ಮಿಕವಾದಂತಹ ಭಾವನೆ, ಭಗವಂತನ ಭಕ್ತಿ. ಆ ಭಕ್ತಿಯ ಆಚರಣೆ ಅನ್ನೋದು ನಾವು ಮಾಡ್ಬೇಕು. ಈ ಭಕ್ತಿ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ, ಭಕ್ತಿ ಅನ್ನೋದು ಒಂದು ನದಿ ಇದ್ದ ಹಾಗೆ. ಒಂದು ಯಾವಾನರ್ಥ ಉದಾಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಒಂದು ಬಾವಿಯಿಂದ ನಮ್ಗೆ ಸ್ವಲ್ಪ ನೀರು ಸಿಗತ್ತೆ, ಸ್ನಾನ ಮಾಡ್ಲಿಕ್ಕೆ ಅಥವಾ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಸ್ವಲ್ಪ ನೀರು ಸಿಗತ್ತೆ. ಆದ್ರೆ ದೊಡ್ಡ ಜಲಾಶಯ, ದೊಡ್ಡ ನದಿಗೆ ಹತ್ರ ಹೋದ್ರೆ ಎಲ್ಲಾ ಕೆಲಸಕ್ಕೆ, ಎಷ್ಟೋ ಬಾವಿಗಳು ಮಾಡುವಂತಹ ಕೆಲಸ ನದಿಯಿಂದ ನಮಗೆ ಸಿಗತ್ತೆ. ಹಾಗೆಯೇ ನಾವು ಭಕ್ತಿಯ ಆಚರಣೆ ಅನ್ನೋದು ಮಾಡಿದ್ರೆ ನಮಗೆಲ್ಲಾ ಇಚ್ಛೆಗಳು, ದೈಹಿಕವಾದಂತಹದ್ದು, ಆತ್ಮಕ್ಕೆ ಬೇಕಾಗಿರೋದು ಎಲ್ಲವೂ ಪೂರ್ಣ ಆಗತ್ತೆ. ಆದ್ರೆ ಬೇರೆ ಮಾರ್ಗದಲ್ಲಿ ಕರ್ಮಕಾಂಡದಲ್ಲಿ ಆಗ್ಲಿ ನಮ್ಗೆ ಅದು ಪೂರ್ಣ ಆಗೋದಿಲ್ಲ. ಅದು ಕೇವಲ ಶಾರೀರಿಕ ಸಂತೋಷ ಅಷ್ಟೇ, ಶಾರೀರಿಕವಾದಂತಹ ಸುಖ ಒಂದೇ ಸಿಗುತ್ತೆ ನಮ್ಗೆ. ಸುಖ, ಶಾಂತಿ, ತೃಪ್ತಿ ಅಲ್ವಾ? ಸುಖ ದೇಹ, ಮಾನಸಿಕವಾದ ಶಾಂತಿ, ಆತ್ಮಕ್ಕೆ ತೃಪ್ತಿ, ಇದೆಲ್ಲವೂ ಪೂರ್ಣವಾಗಿ ಸಿಗಬೇಕು ಅಂತ ಹೇಳಿದ್ರೆ ನಾವು ಭಕ್ತಿಯ ಆಚರಣೆ ಅನ್ನೋದು ಮಾಡಬೇಕು. ಸೊ ಮುಂದೆ ಇವಾಗ ಆನಂದದ ಬಗ್ಗೆ ವಿಚಾರಗಳು ಬರುತ್ತೆ. ಕೃಷ್ಣ ಹೇಳ್ತಾ ಇದ್ದಾನೆ, ಪ್ರಶ್ನೆ ಕೇಳ್ತಾನೆ ಅರ್ಜುನ, ಸ್ಥಿತ ಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಸ್ಥಿತಾದೀಹಿ ಕಿಂ ಪ್ರಭಾಸೇತ ಕಿಂ ಆಸೀತ ವ್ರಜೇತ ಕಿಂ. ಕೃಷ್ಣ ಅರ್ಜುನ ಕೇಳ್ತಾ ಇದ್ದಾನೆ, ಕೃಷ್ಣ ಹಾಗಾದ್ರೆ ಅಂತಹ ವ್ಯಕ್ತಿಗಳು ಹೇಗಿರ್ತಾರೆ, ಅವ್ರು ಯಾವ ರೀತಿ ಮಾತಾಡ್ತಾರೆ, ಅವರು ಯಾವ್ಯಾವ ಲಕ್ಷಣಗಳು ಅವ್ರು ಕಂಡು ಬರುತ್ತೆ, ಅವರ ಭಾಷೆ ಯಾವ ರೀತಿ ಇರುತ್ತೆ. ನಾವು ಭೌತಿಕವಾಗಿ ಒಬ್ಬ ವ್ಯಕ್ತಿ ತುಂಬಾ ಬುದ್ಧಿವಂತ ಅಂತ ಯಾರು ನೋಡ್ತೀವಿ? ಒಬ್ಬ ವ್ಯಕ್ತಿ ಬುದ್ಧಿವಂತ ಅಂತ ಹೇಳಿದ್ರೆ ಅವ್ನ ಜೇಬ್ ತುಂಬಾ ಹಣ ಇರ್ಬೇಕು, ಅವ್ನ್ ದೊಡ್ಡ ಕಾರ್ ಇರ್ಬೇಕು, ಒಂದ್ ದೊಡ್ಡ ಬಂಗ್ಲೆ ಇರ್ಬೇಕು, ಅನೇಕ ಜನ ಸೇವಕರಿರ್ಬೇಕು, ಅವಾಗ ಅವ್ನು ತುಂಬಾ ಬುದ್ಧಿವಂತ. ಯಾಕಂದ್ರೆ ಅವ್ನು ಅಷ್ಟು ಹಣ ಮಾಡಿದಾನಲ್ಲ, ಅಷ್ಟು ಸೇವಕರಿದಾರಲ್ಲ, ದೊಡ್ಡ ಫ್ಯಾಕ್ಟ್ರಿ ಮಾಲೀಕ, ಅವ್ನು ಬುದ್ಧಿವಂತ ಅಂತ ಅನ್ಕೋತೀವಿ. ಯಾರು ತುಂಬಾ ಇಂಗ್ಲಿಷ್ ಮಾಡಿದ್ರು, ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ರೆ ಮನಸ್ಸಿಗೆ ಅನ್ಸೋ ಎಷ್ಟು ತುಂಬಾ ಬುದ್ಧಿವಂತ ಅವನು ಅಂತ ಅನ್ಕೋತಾರೆ. ನಮ್ಮ ಬುದ್ಧಿವಂತಿಕೆಗೆ, ನಮ್ಮ ಭೌತಿಕ ವಿಚಾರಗಳಲ್ಲಿ ಇಂತಹ ಒಂದು ಗುಣಗಳು, ಲಕ್ಷಣಗಳು ಬುದ್ಧಿವಂತಿಕೆಯನ್ನು ಸೂಚಿಸಬಹುದು. ಆದ್ರೆ ಭಗವಂತನ ದೃಷ್ಟಿಯಿಂದ ಬುದ್ಧಿವಂತಿಕೆ ಇದಲ್ಲ. ಅಂತವರನ್ನು ಬುದ್ಧಿವಂತರು ಅಂತ ಭಗವಂತ ಸ್ವೀಕಾರ ಮಾಡೋದಿಲ್ಲ. ಸೊ ಭಗವಂತ ಯಾರನ್ನು ಸ್ವೀಕಾರ ಮಾಡ್ತಾನೆ, ಅದನ್ನ ಇಲ್ಲಿ ಅರ್ಜುನ ಕೇಳ್ತಾ ಇದ್ದಾನೆ. ಅಂತರ ಲಕ್ಷಣಗಳು ಏನು? ಶ್ರೀ ಭಗವಾನ್ ವಾಚ ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನಿ ಏವಾತ್ಮ ತುಷ್ಟ ಸ್ಥಿತ ಪ್ರಜ್ಞಸ್ತತೋಚ್ಯತೆ. ಕೃಷ್ಣ ಹೇಳ್ತಾ ಇದ್ದಾನೆ, ಹೇ ಪಾರ್ಥ, ಯಾವಾಗ ಒಬ್ಬ ಮನುಷ್ಯನು ಎಲ್ಲಾ ಇಂದ್ರಿಯ ಭೋಗಿಸುವಂತಹ ಗುಣಗಳನ್ನು ತ್ಯಾಗ ಮಾಡ್ತಾನೆ, ಯಾವುದೋ ಮಾನಸಿಕ ಚಿಂತನೆಗಳಿಂದ ಬರುವಂತಹ ಮಾನಸಿಕ ಇಂದ್ರಿಯ ಭೋಗಿಸುವಂತಹ ವಸ್ತುಗಳನ್ನು, ಚಿಂತನೆಗಳನ್ನು ತ್ಯಾಗ ಮಾಡ್ತಾನೆ, ಆಗ ಅವನು ದಿವ್ಯ ಪ್ರಜ್ಞೆಯಲ್ಲಿದ್ದಾನೆ ಎಂದು ತಿಳಿಯಬೇಕು. ಹಾಗೂ ಅಂತಹ ವ್ಯಕ್ತಿ ಜೀವನದ ದುಃಖಗಳಿಗೆ, ತಾಪತ್ರಯಗಳಿಗೆ ವಿಚಲಿತನಾಗುವುದಿಲ್ಲ. ಯಾವತ್ತೂ ಅವನು ತಳಮಳ ಹೊಂದೋದಿಲ್ಲ, ಹಾಗೂ ಯಾವಾಗಲೂ ಸ್ಥಿರ ಮನಸ್ಸಿನಿಂದ ಇರುತ್ತಾನೆ. ತಾಪತ್ರಯಗಳು ಜೀವನದಲ್ಲಿ, ತಾಪತ್ರಯ ಕೇಳಿರ್ಬೋದು. ತಾಪತ್ರಯ ಅಂತ ಹೇಳಿದ್ರೆ ದುಃಖಗಳು. ದುಃಖಗಳು 3 ರೀತಿ ಇದೆ. ತಾಪತ್ರಯ, ತಾಪ ಅಂದ್ರೆ ಕಷ್ಟಗಳು, ಅದು ತ್ರಯ ಅಂದ್ರೆ 3. ಯಾವ್ದೆಲ್ಲ 3 ರೀತಿಯ ಕಷ್ಟಗಳು? ನಾವ್ ಅನ್ಕೋತೀವಿ, ಏನ್ ಕರೆಂಟ್ ಇಲ್ಲಪ್ಪ, ಇವಾಗ ಸೆಕೆ ಆಗ್ತಾ ಇದೆ, ಮಳೆ ತುಂಬಾ ಬರ್ತಾ ಇದೆ, ಅದು ದುಡ್ಡಿಲ್ಲ, ಹಣ ಇಲ್ಲ, ಗ್ಯಾಸ್ ಇಲ್ಲ, ಇದೆಲ್ಲ ಕಷ್ಟಗಳಲ್ಲ. ನಿಜವಾದ ಕಷ್ಟ, ಮೂಲವಾದ ಕಷ್ಟಗಳು ಏನು? 3 ರೀತಿ ಇದೆ. ಒಂದು ಆಧ್ಯಾತ್ಮಿಕ ಕ್ಲೇಶ, ಎರಡನೇದು ಆದಿ ಭೌತಿಕ ಕ್ಲೇಶ, ಮೂರನೇದು ಆದಿ ದೈವಿಕ ಕ್ಲೇಶ. ಆಧ್ಯಾತ್ಮಿಕ ಕ್ಲೇಶ ಅಂತ ಹೇಳಿದ್ರೆ ನಮ್ಮ ಶರೀರದಿಂದ ಬರುವಂತಹ ಕಷ್ಟಗಳು. ನಮ್ಮ ಶರೀರದಿಂದ ಬರೋದೇನು? ಕೆಲವೊಮ್ಮೆ ಸೊಂಟ ನೋವು ಬರುತ್ತೆ, ಏನೋ ಕಣ್ಣೋವು ಬರುತ್ತೆ, ಕೆಲವರು ಅಂಗವಿಕಲರಾಗಿರ್ತಾರೆ, ಮತ್ತೆ ವಯಸ್ಸಾಗುತ್ತೆ, ವೃದ್ಧಾಪ್ಯ ಬರುತ್ತೆ. ಸೊ ಈ ಶರೀರದಿಂದ ಬರುವಂತಹ ನೋವುಗಳು ಆಧ್ಯಾತ್ಮಿಕ ಕ್ಲೇಶ. ಆದಿ ಭೌತಿಕ ಕ್ಲೇಶ
ಬೇರೆ ಜೀವಿಗಳಿಂದ ಬರುವಂತಹ ಕಷ್ಟಗಳು. ಇವಾಗ ಕೊರೋನಾ ವೈರಸ್ ಆಯ್ತು, ವೈರಸ್ ಒಂದು ಜೀವಿ, ಅದು ಇದರಿಂದ ನಮಗೆ ಕಷ್ಟಗಳು ಬರ್ತಾ ಇದೆ. ಸೊಳ್ಳೆ ಕಚ್ಚೋದ್ರಿಂದ, ಕಳ್ಳರಿಂದ, ಟೆರರಿಸ್ಟ್ ಗಳಿಂದ, ಸೊ ಬೇರೆ ಜೀವಿಗಳಿಂದ ನಮ್ಗೆ ಆಗುವಂತ ಕಷ್ಟಗಳು ಆದಿ ಭೌತಿಕ ಕ್ಲೇಶ. ಆದಿ ದೈವಿಕ ಕ್ಲೇಶ ಪ್ರಕೃತಿಯಿಂದ ಆಗುವಂತಹ ಕಷ್ಟಗಳು. ಪ್ರಕೃತಿಯಿಂದ ಅತಿಯಾದ ವೃಷ್ಟಿ, ಅನಾವೃಷ್ಟಿ, ಭೂಕಂಪ, ಜ್ವಾಲಾಮುಖಿ, ಸುಂಟರ್ ಗಾಳಿ, ಇದೆಲ್ಲ ಪ್ರಕೃತಿ ಆಗುವಂತ ಕಷ್ಟಗಳು. ಈ ಮೂರು ರೀತಿಯ ತಾಪತ್ರಯಗಳನ್ನು ನಾವೆಲ್ಲ ಅನುಭವಿಸ್ತೀವಿ. ಶರೀರದಿಂದ ನಮ್ ಕಷ್ಟಗಳಾಗ್ತಾ ಇದೆ, ಬೇರೆ ಜೀವಿಗಳಿಂದ ನಮ್ ಕಷ್ಟಗಳಾಗ್ತಾ ಇದೆ, ಪ್ರಕೃತಿಯಿಂದನೂ ಕಷ್ಟಗಳಾಗ್ತಾ ಇದೆ. ಆದ್ರಿಂದ ಇಂತಹ ಕಷ್ಟಗಳು ಬರುತ್ತಿದ್ರೂ ಕೂಡ ಇದನ್ನು ಎದುರಿಸಿ ಭಗವಂತನ ಚಿಂತನೆ ಮಾಡ್ತಾ ಉತ್ಸಾಹದಿಂದ ಜೀವನವನ್ನು ಮುನ್ನಡೆಸುವಂತವನು ಅವನು ಸ್ಥಿತಪ್ರಜ್ಞ, ಅವನು ಉತ್ತಮವಾದಂತಹ ಚಿಂತಕ. ಈ ಭೌತಿಕ ಜಗತ್ತಿನಲ್ಲಿ ಎಲ್ಲರೂ ಅದೊಂದು ರೀತಿಯಲ್ಲಿ ಒಳ್ಳೇದು ಕೆಟ್ಟದು ಹೀಗೆ ಮನಸ್ಸು ತಲಮಲಗೊಳ್ತಾ ಇರ್ತಾರೆ. ಯದಾ ಸಂಹರತೆ ಚಾಯಂ ಕೂರ್ಮೋ ಅಂಗಾನಿವ ಸರ್ವಶಃ. ಕೃಷ್ಣ ಹೇಳ್ತಾ ಇದ್ದಾನೆ, ಆ ವ್ಯಕ್ತಿ ಅವನ ಕೆಲಸಗಳು ಹೇಗಿರುತ್ತೆ, ಅವನು ಆಮೆ ಹಾಗಿರ್ತಾನೆ. ಆಮೆ ಉದಾಹರಣೆ ಕೃಷ್ಣ ಹೇಳ್ತಾನೆ, ಆಮೆ ತರ. ಆಮೆ ನೋಡಿರ್ತೀರ, ಆಮೆ ಅದು ಅದ್ರ ಚಿಪ್ ಇರುತ್ತೆ, ಅದ್ರ ಹೊರಗಡೆ ಕಾಲು ಕೈಗಳಿರುತ್ತೆ, ಅದು ನಡ್ಕೊಂಡು ಹೋಗ್ತಾ ಇರುತ್ತೆ. ಯಾರಾದ್ರೂ ಶತ್ರುಗಳು ಅಥವಾ ಬೇರೆ ಯಾವ್ದೋ ಪ್ರಾಣಿ ಅದು ತಿನ್ಲಿಕ್ಕೆ ಬಂದ್ರೆ ಅದರ ಎರಡೂ ಕೈ ಕಾಲುಗಳನ್ನು ಚಿಪ್ ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಅಂದ್ರೆ ತನ್ನ ರಕ್ಷಣೆಗೋಸ್ಕರ ತನ್ನ ಇಂದ್ರಿಯಗಳನ್ನು ಒಳಗೆ ಎಳ್ಕೊತಾರೆ, ಸೆಳ್ಕೊಳ್ಳುತ್ತೆ. ಹಾಗೆಯೇ ಆಧ್ಯಾತ್ಮಿಕ ಚಿಂತಕನು, ಉತ್ತಮವಾದಂತಹ ಚಿಂತಕನು, ಸ್ಥಿತಪ್ರಜ್ಞನು, ಅವನು ತನ್ನ ಇಂದ್ರಿಯಗಳನ್ನು ಭೌತಿಕ ವಿಷಯಗಳಿಗೆ ಅವನು ಅದಕ್ಕೆ ಅವನು ಸೇರೋದಿಲ್ಲ. ಇವಾಗ ಯಾರೋ ಬಂದು ಅಲ್ಲಿ ಮ್ಯೂಸಿಕ್ ಹಾಕಿರ್ತಾರೆ, ಫಿಲ್ಮ್ ಮ್ಯೂಸಿಕ್ ಬರುತ್ತೆ, ಸಡನ್ ಆಗಿ ಕಿವಿ ಶಬ್ದ ಆಕರ್ಷಿತ ಆಗುತ್ತೆ, ಆ ಕಡೆ ಏನೋ ಕೇಳಬೇಕು, ಮ್ಯೂಸಿಕ್, ಫಿಲಂ ಮ್ಯೂಸಿಕ್ ಕೇಳಬೇಕು ಅಂತ. ಯಾವ್ದೋ ಫಿಲಂ ಬಂದಿದೆ, ಹೊಸ ಫಿಲಂ ಅಲ್ಲಿ ತೋರಿಸಿ ಪೋಸ್ಟರ್ ಹಚ್ಚಿರ್ತಾರೆ, ಸೊ ಫೋಟೋ ನೋಡ್ಬೇಕು ಅಂತ ಆಕರ್ಷಿತರಾಗ್ತಾರೆ, ಫಿಲಂ ನೋಡ್ಬೇಕು ಅಂತ. ಸೊ ಹೀಗೆ ಆಗೋದಿಲ್ಲ. ಯಾರು ಇಂದ್ರಿಯಗಳನ್ನ ವಶಪಡಿಸ್ಕೊಂಡಿರ್ತಾರೆ, ಸೊ ಅಂತಹ ವಿಚಾರಗಳಿಗೆ ಅಲ್ಲಿ ಇಲ್ಲಿ ತಿನ್ನೋದು, ರೋಡ್ ಸೈಡ್ ಅಲ್ಲಿ ಏನೆಲ್ಲ ಸಿಗುತ್ತೆ ಹೋಗಿ ತಿಂದ್ ಬಿಡೋದು, ಸೊ ಹೀಗೆಲ್ಲ ಆಕರ್ಷಿತರಾಗಬಾರ್ದು. ಎಲ್ಲಾ ಸಮಯದಲ್ಲಿ ಏನಾದ್ರೂ ಇಂತಹ ಇಂದ್ರಿಯಗಳನ್ನು ಸೆಳೆಯುವಂತಹ ವಿಚಾರಗಳು ಬಂದಾಗ ಅವನು ನಾನು ಆ ಕಡೆ ಹೋಗ್ಬಾರ್ದು, ತಪ್ಪು ಕೆಲಸ ಮಾಡಬಾರ್ದು, ತಪ್ಪು ದಾರಿಗೆ ಹೋಗ್ಬಾರ್ದು. ಸೊ ಏನೇ ಇರ್ಲಿ, ನಾನು ನನ್ನ ಒಂದು ಲಕ್ಷ್ಯದ ಮೇಲೆ ಗಮನ ಇರಬೇಕು ಅನ್ನುವಂತಹ ಗುಣವನ್ನು ಹೊಂದಿರಬೇಕು. ಹೀಗೆ ಅವನ ಪ್ರಜ್ಞೆ ಸ್ಥಿರವಾಗಿರುತ್ತೆ, ತನ್ನ ಲಕ್ಷ್ಯದ ಮೇಲೆ ಅವನು ಯಾವಾಗ್ಲೂ ಸ್ಥಿರನಾಗಿರ್ತಾನೆ. 4:17 ಆಗಿದೆ, 17 ನಿಮಿಷ ಆಗಿದೆ. ಇನ್ನೊಂದು ಸ್ವಲ್ಪ ಶ್ಲೋಕಗಳಿದೆ, 78 ಶ್ಲೋಕ ತನಕ. ಸ್ವಲ್ಪ ಇನ್ನೊಂದು 5 ನಿಮಿಷ ಕಾಲಾವಕಾಶ ಕೊಟ್ರೆ ನಾನು ಅದನ್ನು ಪೂರ್ಣ ಮಾಡ್ತೀನಿ, ಈ ಅಧ್ಯಾಯಗಳನ್ನು. ಹಾಗೂ ಕೃಷ್ಣ ಹೇಳ್ತಾ ಇದ್ದಾನೆ ಮುಂದೆ, ಯತತೋ ಹಿ ಅಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾತೀನಿ ಹರಂತಿ ಪ್ರಸಭಂ ಮನಃ. ಇಂದ್ರಿಯಗಳನ್ನು ವಶದಲ್ಲಿ ಹಿಡ್ಕೊಳ್ಳೋದು ಅಷ್ಟು ಸುಲಭ ಏನಲ್ಲ. ಅದನ್ನು ಕೃಷ್ಣ ಹೇಳ್ತಾ ಇದ್ದಾನೆ. ಸ್ಥಿತಪ್ರಜ್ಞ ಇಂದ್ರಿಯಗಳನ್ನು ಸೆಳ್ಕೋಬೇಕು ಅಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಒಂದೊಂದ್ಸಲ ಜನ ವ್ರತ ಮಾಡ್ತಾರೆ, ವ್ರತ ಒಂದು ದಿವಸ ಹೆಂಗೋ ಕಷ್ಟಪಟ್ಟು ವ್ರತ ಮಾಡ್ತಾರೆ, ಉಪವಾಸ ಮಾಡ್ಬೇಕು ಅಂತ. ನಿಜವಾಗಿ ಮನ್ಸಲ್ಲಿ ಏನಿರುತ್ತೆ, ಯಾವಾಗ ನಾ ತಿಂತೀನಿ, ಯಾವಾಗ ತಿನ್ಬೇಕು, ಯಾವಾಗ ಉಪವಾಸ ಮುಗಿಯುತ್ತೆ, ಯಾವಾಗ ಬೆಳಗಾಗುತ್ತೆ, ಏನೋ ತಿನ್ಬೇಕು. ಇದು ನಿಜವಾಗಿ ಇಂದ್ರಿಯಗಳನ್ನ ವಶ ಪಡಿಸ್ಕೊಂಡಿಲ್ಲ. ನಿಜವಾಗಿ ವಶ ಹೆಂಗ್ ಬರುತ್ತೆ, ಯಾವಾಗ ನಾವು ಜ್ಞಾನವನ್ನು ತಲೆ ತುಂಬಿಸ್ಕೋತೀವಿ, ಸರಿಯಾದ ವಸ್ತುವಿನ ಜ್ಞಾನ, ಈ ಜಗತ್ತಿನ ಜ್ಞಾನ, ಭಗವಂತನ ಮೇಲೆ ಭಕ್ತಿ, ಶರಣಾಗತಿ, ಇದೆಲ್ಲ ಇದ್ರೆ ಮಾತ್ರ ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲಿ ಇಟ್ಕೊಳಕ್ ಸಾಧ್ಯ. ಯಾವ ವ್ಯಕ್ತಿ ತನ್ನ ಇಂದ್ರಿಯಗಳನ್ನ ವಶದಲ್ಲಿ ಇಟ್ಕೋತಾನೆ ಅವನನ್ನು ಗೋಸ್ವಾಮಿ ಅಂತಾರೆ. ಸೊ ಗೋಸ್ವಾಮಿಗೆ ವೈಕುಂಠ ಲೋಕ ಅದು ತೆರೆಯುತ್ತೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮುಂದೆ ಮನಸ್ಸು ತುಂಬಾ ಬಲಿಷ್ಠವಾದಂತಹದ್ದು, ಅದು ಹೆಂಗ್ ಬೇಕಾದ್ರೂ ಸೆಳ್ಕೊಂಡು ಹೋಗುತ್ತೆ. ಆದ್ರೂ ಸ್ಥಿತಪ್ರಜ್ಞೆ ಇರುವಂತವನು ತನ್ನ ಇಂದ್ರಿಯಗಳನ್ನು ಸೆಳ್ಕೋತಾನೆ. ಹೇಗೆ? ಅವನು ತನ್ನನ್ನು ಭಗವಂತನಿಗೆ ಅರ್ಪಣೆ ಮಾಡಿರ್ತಾನೆ. ಹಾಗೂ ಇಲ್ಲಿ ಇನ್ನೊಂದು ತುಂಬಾ ಮುಖ್ಯವಾದ ವಿಚಾರ ಇಲ್ಲಿ ಹೇಳ್ತಾ ಇದ್ದಾನೆ ಕೃಷ್ಣ. ಒಂದು ಹೇಗೆ ಭ್ರಮಿತನಾಗ್ತಾನೆ ಒಬ್ಬ ವ್ಯಕ್ತಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷು ಉಪಜಾಯತೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋ ವಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ನಶ್ಯತಿ. ಒಬ್ಬ ವ್ಯಕ್ತಿ ಒಂದು ಭೌತಿಕ ವಿಷಯಗಳನ್ನು ನೋಡಿದಾಗ, ಅದ್ರ ಬಗ್ಗೆ ಚಿಂತನೆ ಮಾಡಿದಾಗ, ಇವಾಗ ಹೆಂಗೆ ಹುಡುಗರು ಟಿವಿಯಲ್ಲಿ ನೋಡ್ತಾರೆ, ಟಿವಿಯಲ್ಲಿ ನೋಡಿ ಅದ್ ಹೀರೋ ಸಿಗರೇಟ್ ಸೇತಾ ಇರೋದು ನೋಡ್ತಾರೆ, ಅವಾಗ ಹೀರೋ ಮನ್ಸಲ್ಲಿ ಕೂರುತ್ತೆ, ನಾನು ಹಿಂಗ್ ಮಾಡ್ಬೇಕು ಮನ್ಸಲ್ಲಿ ಯೋಚನೆ ಮಾಡ್ತಾನೆ. ಮನ್ಸಲ್ಲಿ ಕೂತ್ಕೊಂಡು ನಾನು ಸೇದೋದು ಹೆಂಗ್ ಸೇದ್ಬೇಕು ಮತ್ತೆ ಪ್ಲಾನಿಂಗ್ ಶುರು ಆಗತ್ತೆ. ಮನೇಲಿ ಮಾಡಕ್ಕಾಗಲ್ಲ, ಅದಕ್ಕೆ ಹಣ ಬೇಕು, ಹೆಂಗೆ ಸಿಗರೇಟ್ ಸೇದು ಯಾರು ಗೊತ್ತಾಗ್ಬಾರ್ದು. ಸೊ ಹಿಂಗೆ ಮನ್ಸು ಚಿಂತನೆ ಮಾಡ್ತಾ ಅದು ಮಾಡ್ಲೇಬೇಕು, ಸಿಗರೇಟ್ ಸೇದ್ಬೇಕು. ಮತ್ತೆ ಅದೇನಾಗುತ್ತೆ, ಅದು ದೀರ್ಘವಾಗ್ಬಿಟ್ಟು ಅದನ್ನ ಪೂರ್ಣಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಪೂರ್ಣ ಅವನು ಸಿಗರೇಟ್ ಸೇದಿದ್ರೇನು ಏನಾಗುತ್ತೆ, ಅದರಿಂದ ಏನಾಗುತ್ತೆ, ಆಯ್ತು ಸಿಗರೇಟ್ ಸೇದ್ದ, ಖುಷಿ ಆದ್ನ, ಅಲ್ಲಿಗೆ ಮುಗಿತಾ? ಇಲ್ಲ.
ಸಿಗರೇಟ್ ಸೇದ್ಮೇಲೆ ಇನ್ನೂ ಅದು ಅದ್ರ ಮೇಲೆ ಇನ್ನೂ ಆಸಕ್ತಿ ಜಾಸ್ತಿ ಆಗ್ಬಿಡುತ್ತೆ. ಅನೇಕ ಜನ ಸಿಗರೇಟ್ ಸೇದವರು ಒಂದೇ ಸಿಗರೇಟ್ ಬಿಟ್ಟು ಬಿಡೋದಿಲ್ಲ, ಪ್ರತಿ ದಿವಸ ಸಿಗರೇಟ್ ಸೇರ್ತಾನೆ ಇರ್ತಾರೆ. ಸೊ ಅದಕ್ಕೆ ಚಟ ಆಗ್ಬಿಡುತ್ತೆ. ಸೊ ಯಾವಾಗ ಸಿಗೋದಿಲ್ಲ ಅದಕ್ಕೆ ಅವ್ರಿಗೆ ದುಃಖ ಆಗತ್ತೆ, ಕ್ರೋಧ ಬರುತ್ತೆ. ಸೊ ಕ್ರೋಧ ಬಂದಾಗ ಏನಾಗುತ್ತೆ, ಮನಸ್ಸು ಭ್ರಮಿತ ಆಗತ್ತೆ. ಮನಸ್ಸು ಭ್ರಮಿತವಾದಾಗ ಬುದ್ಧಿಶಕ್ತಿಯಿಂದ ನಾಶ ಆಗತ್ತೆ. ಯಾವಾಗ ಬುದ್ಧಿಶಕ್ತಿ ನಾಶ ಆಗತ್ತೆ, ಬುದ್ಧಿ ನಾಶಾತ್ ಪ್ರಣಶ್ಯತಿ, ಅವಾಗ ಅವನು ಅಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾನೆ. ಸೊ ಅಧರ್ಮದ ಕಾರ್ಯಗಳು, ಕಳ್ಳತನ, ಕೊಲೆ, ರೇಪ್ ಇದೆಲ್ಲ ನಡೀತಾ ಇದಲ್ಲ, ಇದೆಲ್ಲ ಯಾತಕ್ಕೋಸ್ಕರ? ಅನೇಕ ಜನ ಇವಾಗೆಲ್ಲ ಫಿಲಂಗಳಲ್ಲಿ, ಟಿವಿಗಳಲ್ಲೆಲ್ಲ ಇದನ್ನೇ ತೋರಿಸ್ತಾ ಇರ್ತಾರೆ. ಫೈಟಿಂಗ್ ಮಾಡೋದು, ಅನೈತಿಕವಾದ ಸಂಬಂಧಗಳು ಮಾಡೋದು. ಸೊ ಇದೆಲ್ಲ ಮಕ್ಕಳು, ತಂದೆ ತಾಯಿರು ನೋಡ್ತಾ ಇರ್ತಾರೆ, ಜೊತೆ ಮಕ್ಕಳು ಕೂತ್ಕೊಂಡು ನೋಡ್ತಾ ಇರ್ತಾರೆ. ಸೊ ಅವ್ರ ಮೇಲೆ ಇದೆಲ್ಲ ಮನಸ್ಸಿನ ಪ್ರಭಾವ ಬೀಳ್ತಾ ಇರುತ್ತೆ. ಇದನ್ನ ನೋಡ್ತಾರೆ, ಇದನ್ನ ನೋಡಿ ನಾನು ಮಾಡ್ಬೇಕು ಅನ್ಸುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಮತ್ತೆ ಅವ್ರು ಅದನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಮೇಲೆ ಜನ ಅಂತಾರೆ, ಯಾಕಪ್ಪ ಮಕ್ಳು ಹಿಂಗ ಆಗ್ಬಿಟ್ರು, ಯಾಕೆ ಹಿಂಗ್ ತಪ್ಪುದಾರಿ ಹೋಗ್ತಾ ಇದಾರೆ? ಸೊ ಇದೆಲ್ಲ ಯಾತಕ್ಕೋಸ್ಕರ? ಅಂತಹ ವಿಚಾರಗಳನ್ನು ನೋಡೋದ್ರಿಂದ. ಜನ ಟೈಮಲ್ಲಿ, ಕೊರೋನಾ ಟೈಮಲ್ಲಿ ಎಷ್ಟು ಜನ ಆಧ್ಯಾತ್ಮಿಕ ವಿಚಾರ ಮಾಡಿದ್ರು, ಭಜನೆ ಮಾಡಿದ್ರು, ದಿನಪೂರ್ತಿ ಟಿವಿ ಸೀರಿಯಲ್ಗಳು ನೋಡ್ತಾ ಕೂತಿದ್ರು. ದಿನಪೂರ್ತಿ ಟಿವಿ ಸೀರಿಯಲ್ ನೋಡ್ತಾ ಇದ್ರೆ ಮಕ್ಳ ತಲೆ ಏನಾಗಿರ್ಬೇಕು? ಸೊ ಹೀಗೆ ಭೌತಿಕ ವಿಚಾರಗಳನ್ನು ಬಾರಿ ಬಾರಿ ನ್ಯೂಸ್ ಅಲ್ಲಿ, ಪೇಪರ್ಗಳಲ್ಲಿ ಇದನ್ನೇ ಓದ್ತಾ ಇರ್ತೀವಿ ನಾವು. ಕೊಲೆ, ಅದಾಯ್ತು, ಇದಾಯ್ತು, ಇಂತಹ ವಿಷಯಗಳನ್ನೇ ಕೇಳಿ 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 ಏನಾಗುತ್ತೆ, ಮನಸ್ಸು ಅದ್ರ ಮೇಲೆ ಆಕರ್ಷಿತವಾಗತ್ತೆ. ಆದ್ದರಿಂದ ನಾವು ನಮ್ಮ ದಿನನಿತ್ಯಕ್ಕೆ ಎಷ್ಟು ಭೌತಿಕ ವಿಷಯಗಳು ಕೇಳ್ಬೇಕು ಅಷ್ಟು ಮಾತ್ರ ಕೇಳ್ಬೇಕು. ಎಲ್ಲಾ ದೇಶದ ವಿಚಾರಗಳು, ಅಲ್ಲ ಹಂಗಾಯ್ತು, ಇಲ್ಲ ಹಂಗಾಯ್ತು, ರಾಜಕೀಯ ವಿಚಾರಗಳು, ಸ್ಪೋರ್ಟ್ಸ್ ಎಲ್ಲಾ ತಲೆ ತುಂಬಿಸ್ಕೊಂಡಿದ್ರೆ ನಮ್ಮ ಮನಸ್ಸು ಸ್ಥಿರವಾಗಿರೋದಿಲ್ಲ. ನಮ್ಮ ಮನಸ್ಸು ಸ್ಥಿರವಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನು ತುಂಬಿಸ್ಕೋಬೇಕು. ಆವಾಗ್ಲೇ ನಮ್ಗೆ ಆನಂದ ಅನ್ನೋದು ಸಿಗೋದು. ಸೊ ಆನಂದ ಯಾವಾಗ ಸಿಗತ್ತೆ? ಯಾವಾಗ ನಾವು ಭೌತಿಕ ವಿಚಾರಗಳನ್ನು ಬಿಡ್ತೀವಿ. ನಮ್ಗೆ ಭೌತಿಕ ವಿಚಾರಗಳ ಮೇಲೆ ಆಸಕ್ತಿ ಇಟ್ಕೊಂಡು ಆಧ್ಯಾತ್ಮಿಕ ವಿಚಾರ ಹೋಗ್ಬೇಕು ಅಂದ್ರೆ ಆಗೋದಿಲ್ಲ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿಯ ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗುತ್ತದೆ. ಸೊ ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ತೊಡಗುತ್ತೀವಿ, ಭಗವಂತನ ಸೇವೆ ತೊಡಗ್ಬೇಕು. ನಮ್ಮ ಇಂದ್ರಿಯಗಳಿಂದ, ನಮ್ಮ ಕಣ್ಣುಗಳಿಂದ ಭಗವಂತನ ರೂಪವನ್ನು ನೋಡ್ಬೇಕು. ಯಾವ್ದೋ ಹೀರೋಯಿನ್ದು ಪೋಸ್ಟ್ ನೋಡೋ ಬದಲು ನಮ್ಮ ಕಣ್ಣುಗಳಿಂದ ಬೇರೆ ಬೇರೆ ಭಗವಂತನ ಭಾವಚಿತ್ರಗಳು, ವಿಗ್ರಹಗಳು, ಮಂದಿರಗಳನ್ನು ನೋಡ್ಬೇಕು. ನಮ್ಮ ಕಿವಿಗಳಿಂದ ಭಗವಂತನ ನಾಮವನ್ನು ಕೇಳಿಸ್ಕೋಬೇಕು. ನಮ್ಮ ಮೂಗನಿಂದ ಭಗವಂತನಿಗೆ ಅರ್ಪಣೆ ಮಾಡಿದಂತ ಹೂವನ್ನು ವಾಸನೆ ತಗೋಬೇಕು. ನಾವು ಊಟ ಮಾಡ್ಲಿಕ್ಕಿಂತ ಮುಂಚೆ ಭಗವಂತನ ನೈವೇದ್ಯ ಹಚ್ಚಿ ಅದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ನಮ್ಮ ಕೈ ಕಾಲುಗಳಿಂದ ಮಂದಿರಕ್ಕೆ ಹೋಗ್ಬೇಕು. ಮಂದಿರಕ್ಕೆ ಹೋಗಿ ಮಂದಿರ ಶುಚೀಕರಣ ಮಾಡುವಂತಹದ್ದು, ಮಂದಿರಕ್ಕೆ ಸಹಾಯ ಮಾಡುವಂತಹದ್ದು. ನಮ್ಮ ನಾಲಿಗೆಯಿಂದ ಭಗವಂತನ ಬಗ್ಗೆ ಇನ್ನೊಬ್ಬರಿಗೆ ಹೇಳುವಂಥದ್ದು, ಪ್ರಚಾರ ಮಾಡುವಂಥದ್ದು. ಸೊ ಭಗವದ್ಗೀತೆಯ ಕೊನೆಯ ಅಧ್ಯಾಯದಲ್ಲಿ ಕೃಷ್ಣನೇ ಹೇಳ್ತಾನೆ, ನನಗೆ ತುಂಬಾ ಪ್ರಿಯವಾದಂತಹ ಭಕ್ತರು ಯಾರು ನನ್ನ ವಿಷಯವನ್ನು ಇನ್ನೊಬ್ಬರಿಗೆ ಪ್ರಚಾರ ಮಾಡ್ತಾರೆ. ಸೊ ನಾವು ಈ ಸನ್ನಿವೇಶ, ಗೀತ ಸಂದೇಶ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡ್ತಾ ಇರುವಂತದ್ದು, ಯಾಕೆ ಇಷ್ಟೊಂದು ಕಷ್ಟಪಟ್ಟು ಪ್ರಚಾರ ಮಾಡಿ ನಿಮ್ಗೆಲ್ಲ ಇಲ್ಲಿ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇರುವಂತದ್ದು, ಇದೆಲ್ಲ ನೀವು ಈ ಜ್ಞಾನ ತಿಳ್ಕೋಬೇಕು. ಸೊ ನೀವು ಈ ಜ್ಞಾನ ತಿಳ್ಕೊಂಡು ನಿಮ್ಮ ಜೀವನ ಉದ್ಧಾರ ಮಾಡ್ಕೋಬೇಕು. ಹಾಗೂ ಇನ್ನು ಅನೇಕ ಜನರಿಗೆ ಇದರ ಪ್ರಚಾರವನ್ನು ಮಾಡಬೇಕು. ಹೇಗೆ ಒಂದು ವೃಕ್ಷ ಇರುತ್ತೆ ಅಲ್ವಾ, ವೃಕ್ಷ ಬುಡ ಒಂದು ಕಡೆ ಇರುತ್ತೆ, ಅಲ್ಲಿಂದ ಅದು ನೀರನ್ನು, ಗೊಬ್ಬರ ಎಲ್ಲ ಹೀರ್ಕೊಂಡು ರೆಂಬೆ, ಕೊಂಬೆ, ಎಲೆಗಳಿಗೆಲ್ಲ ಹೋಗುತ್ತೆ. ಹಾಗೆಯೇ ಇವತ್ತಿನ ದಿವಸ ಸಮಾಜ ಎಲ್ಲ ನಾಸ್ತಿಕರಾಗ್ಬಿಟ್ಟಿದೆ. ಭಗವಂತನ ಭಕ್ತಿ ಅನ್ನೋದು ಇಲ್ಲ ಜನರಿಗೆ. ಅದರಿಂದನೇ ಎಲ್ಲಾ ರೀತಿಯ ಕಲ್ಮಶಗಳು ಕಂಡು ಬರ್ತಾ ಇದೆ. ಆದ್ರಿಂದ ನೀವೆಲ್ಲ ಈ ಜ್ಞಾನವನ್ನು ತಿಳ್ಕೋಬೇಕು, ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗೂ ನೀವು ಕೂಡ ಹೀಗೆ ಹೆಚ್ಚು ಹೆಚ್ಚು ಜನರಿಗೆ ಭಗವದ್ಗೀತೆ ಜ್ಞಾನವನ್ನು ಪ್ರಚಾರ ಮಾಡಬೇಕು. ಆಗ ನಾವು ಪಟ್ಟಂತಹ ಈ ಪರಿಶ್ರಮ ಅದು ಫಲವನ್ನು ಕೊಡುತ್ತೆ. ಹೀಗೆ ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಯಾರು ಹೀಗೆ ನಾಸ್ತಿ ಬುದ್ಧಿ ಅಯುಕ್ತಸ್ಯ, ಎಲ್ಲಾ ರೀತಿಯ ಭೌತಿಕ ವಿಚಾರಗಳನ್ನು ಏಷಾಭ್ರಾಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮೂಯತಿ ಸ್ಥಿತಾವಾಸ್ಯ ಮಂತಕಾಲೆ ಅಪಿ ಬ್ರಹ್ಮ ನಿರ್ವಾಣಂ ರುಚ್ಯತಿ. ಹೀಗೆ ಭ್ರಮಿತಗೊಳ್ಳದೆ ಭೌತಿಕ ವಿಷಯಗಳಲ್ಲಿ ಆಸಕ್ತಿಯನ್ನು ಬಿಟ್ಟು ನಾವು ಯಾವಾಗ ಭಗವಂತನ ಸೇವೆಯಲ್ಲಿ ತೊಡಗ್ತೀವಿ, ಆಗ ನಾವು ಭಗವಂತನ ಲೋಕವನ್ನು ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ. ನಾವಿರಂತ ಭೂಲೋಕದ ಮೇಲೆ ಸ್ವರ್ಗಲೋಕವನ್ನು ಮೀರಿದಂತಹದ್ದು ವೈಕುಂಠ ಲೋಕ. ವೈಕುಂಠ ಲೋಕ ಅದು ಭೌತಿಕ ಜಗತ್ತಲ್ಲ. ಸ್ವರ್ಗಲೋಕ ಎಲ್ಲ ಇರೋದು ಭೌತಿಕ ಜಗತ್ನಲ್ಲಿ. ಸ್ವರ್ಗಲೋಕಕ್ಕೆ ಹೋದ್ರೇನು ಅಲ್ಲೂ ನಮ್ಗೆ ದುಃಖ ಸಿಗತ್ತೆ. ಈ ಎಲ್ಲಾ ಭೌತಿಕ ಜಗತ್ತಿನ ಮೇಲಿರುವಂತದ್ದು ವೈಕುಂಠ ಲೋಕ. ಅಲ್ಲಿ ಹೋದ್ರೆ ಅಲ್ಲಿ ನಮ್ಮ ಆತ್ಮ ನಿಜವಾದ ಸ್ವರೂಪ ಪ್ರಕಟವಾಗತ್ತೆ. ಅಲ್ಲಿ ನಾವು ಭಗವಂತನ ಜೊತೆ ಯಾವಾಗಲೂ ಆನಂದಮಯವಾಗಿ ಇರಬಹುದು. ಇಷ್ಟು ಒಂದು ಸಾರಾಂಶವನ್ನು ಈ 2ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಬೋಧನೆ ಮಾಡ್ತಾನೆ. ಇಲ್ಲಿ ಈ ಅಧ್ಯಾಯದಲ್ಲಿ ಅರ್ಜುನನ ವಾದಗಳಿತ್ತು. ಕರುಣೆಯಿಂದ ಯುದ್ಧ ಮಾಡೋದಿಲ್ಲ ಅಂತ ಮೊದಲೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯುದ್ಧ ಮಾಡು. ಯಾಕೆಂತ ಹೇಳಿದ್ರೆ ದೇಹ ನಾಶ ಆಗುತ್ತೆ, ಆದ್ರೆ ಆತ್ಮಕ್ಕೆ ನಾಶ ಇಲ್ಲ. ಆದ್ರಿಂದ
ಮತ್ತೆ ಆನಂದ. ಹೌದು, ನೀನು ಸೋತ್ರು ಗೆಲ್ತ್ಯ, ಸೋತ್ರು ಆನಂದ ಇದೆ, ಗೆದ್ರು ಆನಂದ ಇದೆ, ಅದರಿಂದ ಯುದ್ಧ ಮಾಡು. ಹಾಗೂ ಪರಿವಾರ ಅದೆಲ್ಲ ಸಂಸ್ಕೃತಿ ನಾಶ ಆಗುತ್ತೆ. ಇಲ್ಲ, ನಿಜವಾದಂತಹ ಸಂಸ್ಕೃತಿಗೆ ಏನು ಕೃಷ್ಣ ಭಕ್ತಿಯನ್ನು ಕೊಡುವಂತಹದ್ದು. ಸಕಲ ಶಾಸ್ತ್ರಗಳ ಜ್ಞಾನ ಏನು, ಅವರು ಭಗವಂತನ ಭಕ್ತಿಯನ್ನು ಮಾಡಬೇಕು. ಹಾಗೂ ಪಾಪದ ಭಯ ಇತ್ತು ಅರ್ಜುನನಿಗೆ, ಅದಕ್ಕೆ ಕೃಷ್ಣ ಅಂದ, ಪಾಪದ ಭಯ ಯಾಕೆ, ನೀನು ವೈರಾಗ್ಯದಿಂದ ನೀನು ಯುದ್ಧವನ್ನು ಮಾಡಿದ್ರೆ, ಕರ್ತವ್ಯಗಳು ಮಾಡೋದ್ರಿಂದ ಯಾವುದೇ ರೀತಿಯ ಪಾಪಗಳು ಆಗೋದಿಲ್ಲ. ಕೊನೆಯಲ್ಲಿ ಏನ್ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ, ಇಲ್ಲ ಕೃಷ್ಣ ಪ್ರೇರಣೆ ಕೊಡ್ತಾನೆ, ಯುದ್ಧ ಮಾಡಬೇಕು, ನೀನು ಈ ತಲೆಮಾರಿನಿಂದ ಹೊರ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರಗಳು ಈ 2ನೇ ಅಧ್ಯಾಯದಲ್ಲಿ ಗೀತಾ. ಅದನ್ನ ಶಾರ್ಟ್ ಇದರಲ್ಲಿ ಹೇಳಿದ್ದಾರೆ. ಜಿ ಅಲ್ಲಿ ಏನು ಗುರುಗಳ ಬಗ್ಗೆ ವಿಚಾರ ಮಾಡಿದ್ವಿ. ಗುರುಗಳ ಹತ್ರ ಶರಣಾಗ್ಬೇಕು, ಗುರುಗಳಿಗೆ ಶರಣಾಗ್ಬೇಕು, ನಮ್ಮಲ್ಲಿ ನಮ್ರ ಭಾವನೆ ಇರಬೇಕು. ಅನಂತರ ಆತ್ಮ, ದೇಹ ಮತ್ತು ಆತ್ಮದ ವ್ಯತ್ಯಾಸವನ್ನು ನೋಡಿದ್ವಿ. ಅನಂತರ ಧರ್ಮ, ಸ್ವಧರ್ಮ, ದೇಹದ ಧರ್ಮ ಹಾಗೂ ಆತ್ಮದ ಧರ್ಮ. ಹಾಗೂ ಕೊನೆಯದಾಗಿ ಆನಂದ, ಒಂದು ದೈಹಿಕ ಆನಂದ, ಇನ್ನೊಂದು ಆಧ್ಯಾತ್ಮಿಕವಾದಂತಹ ಆನಂದ. ಈ ವಿಚಾರಗಳು ನಾವು ಇವತ್ತಿನ ಅಧ್ಯಾಯದಲ್ಲಿ ಚರ್ಚೆ ಮಾಡಿದ್ವಿ.